ಶ್ರೀಮತಿ ಅವರೇ, ನೀವೇನಾದ್ರೂ ಹೇಳ್ತೀರಾ ಇದ್ರ ಬಗ್ಗೆ? ಇದು ಅನ್ಯಾಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಗೊತ್ತಾ, ಒಂಚೂರು ಮೆಣಸಿಕಾಯ್ದು ಏನು ಐತೆ ಅಂತ ಸಿಗಬಾರ್ದು, ಹಂಗೆ ಚೆನ್ನಾಗಿ ಕಿವುಚ್ಬೇಕು. ನೋಡ್ರಿ, ಇದು ಗೋಳಿ ಸೊಪ್ಪು ಇಲ್ಲ ಗೋಣಿ ಸೊಪ್ಪು ಅಂತಾರೆ. ಚೆನ್ನಾಗಿ ನಮ್ಮ ಮನೇಲಿ ಒಂದು ತೊಟ್ಟು ಎಣ್ಣೆ ಸಹ, ಅಡುಗೆ ಎಣ್ಣೆ ಸಹ ಬಳಸಲ್ಲ. ನಮಗಲ್ಲ ಎಣ್ಣೆ, ಅಡುಗೆಗೆ ಎಣ್ಣೆ ಬಳಸಲ್ಲ. ಯಾರು ಕೇಳಿದ್ರಿ ಈಗ? ಹಾಯ್, ನಮಸ್ಕಾರ ಸ್ನೇಹಿತರೆ, ನಾನು ವಜ್ರಮುನಿ, ಇವರು ನಮ್ಮ ಶ್ರೀಮತಿ. ನೀನು ಹೇಳಿರ್ತಾರೆ, ಅದಕ್ಕೆ ನಾನು ಹೇಳ್ತೀನಿ. ನೀನು ಹೇಳಿದ್ದೆ, ನಾನು ಹೇಳ್ತೆ. ಮತ್ತೊಂದು ಹೊಸ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇನ್ನೊಂದು ಬ್ಲಾಗ್ ಮೂಲಕ ಹಾಯ್, ನಮಸ್ಕಾರ ಸ್ನೇಹಿತರೆ, ನಾನು ನವೀನ್ ಮಧುಗಿರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದ್ರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಫಾಲೋ ಮಾಡಿ. ನಮ್ಮ ಶ್ರೀಮತಿ ಅವರು ಈಗ ಅಡುಗೆ ಮಾಡೋದಕ್ಕೆ ತಯಾರಿ ಮಾಡ್ತಿದ್ದಾರೆ. ಈ ಶ್ರೀಮತಿ ಅನ್ನೋ ಪದ ಇದೆಯಲ್ಲ, ಅದರಲ್ಲಿ ಮತಿ ಇದೆಯಲ್ಲ, ಮತಿ ಅಂದರೆ ಬುದ್ಧಿವಂತಿಕೆ, ಬುದ್ಧಿವಂತಿಕೆ, ಜಾಣತನ, ಆ ಥರ ಅರ್ಥ. ಶ್ರೀಮತಿ ಯಾರ ಮನೇಲೂ ಅಷ್ಟೇ, ಎಲ್ಲರ ಮನೇಲೂ ಶ್ರೀಮತಿ ಅವ್ರಿಗೆ ತುಂಬ ಬುದ್ಧಿ ಇರುತ್ತೆ, ಬುದ್ಧಿವಂತಿಕೆ ಇರುತ್ತೆ. ನಮ್ಮ ಶ್ರೀಮತಿ ಅವರು ಇವತ್ತು ಅಡುಗೆ ಮಾಡೋದಕ್ಕೆ ಏನು ಮಾಡ್ತಿದ್ದಾರೆ ಅಂದರೆ, ಬುದ್ಧಿವಂತಿಕೆ ಅಂತ ಏನಲ್ಲ, ಎಲ್ಲರ ಮನೇಲೂ ಹೆಣ್ಮಕ್ಳು ಹಿಂಗೇನೆ ಮಾಡೋದು. ಅದೇ ಸ್ವಲ್ಪ ಬುದ್ಧಿ ಇರುತ್ತೆ. ನಾನು ರಾತ್ರಿ ತೊಗರಿ ಕಾಳು ನೆನಕಿದ್ನಲ್ವಾ ಬೇಳೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು, ತೊಗರಿ ಕಾಳು ಸ್ವಲ್ಪ ತೆಗ್ದಿಟ್ಕೊಂಡಿದೀನಿ. ಚೆನ್ನಾಗಿ ನೆಂದಿರೋ ಅಂತ ತೊಗರಿ ಕಾಳನ್ನ ತೆಗ್ದಿಟ್ಕೊಂಡಿದೀನಿ. ಈಗ ಇದೇ ಕಾಳನ್ನ ಉಪಯೋಗಿಸಿ ಹಳ್ಳಿಯಲ್ಲಿ ಮಾಡೋ ಅಂತ ಎಣ್ಣೆ ಬಳಸದೆ ಒಂದು ಸಾಂಬಾರ್ ರೆಸಿಪಿನ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದಕ್ಕೇನ್ ಜಾಸ್ತಿ ಏನು ತರಕಾರಿನೂ ಬೇಕಾಗಲ್ಲ. 2 ಟೊಮೊಟೊ, 2 ಬದನೆಕಾಯಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಇಷ್ಟಿದ್ರೆ ಸಾಕು. ಇಷ್ಟೇ ಸಾಕು. ಒಗ್ಗರಣೆಗೆ ಎಣ್ಣೆನು ಬೇಡ, ಏನು ಬೇಡ. ಒಂದು ಬಟ್ಲಾಗುವಷ್ಟು ತೊಗರಿ ಕಾಳು ನೆನ್ಸಿರೋ ಅಂತದ್ದು. ನೀವು ಹಿಂದಿನ ಬ್ಲಾಗ್ ಅಲ್ಲಿ ನೋಡಿರ್ತೀರಾ. ಅದೇ ತೊಗರಿ ಕಾಳೆಲ್ಲ ನೆನ್ಸ್ಬಿಟ್ಟು ಬೇಳೆ ಮಾಡೋದಕ್ಕೆ ಒಣಗಾಕ್ಬಿಟ್ಟು ಬಂದ್ವಲ್ವಾ, ಅದೇ ತೊಗರಿ ಕಾಳು. ಅದೇ ನಿಮ್ಮ ಪತಿದೇವರಿಗೆ ವಜ್ರಮುನಿ ಅನ್ನೋ ಬಿರುದು ಕೊಟ್ರಲ್ಲ, ಆ ಬ್ಲಾಗ್ ಅಲ್ಲಿ ನೋಡಿರ್ತಾರೆ. ಅದೇ ತೊಗರಿ ಕಾಳನ್ನ ಉಪಯೋಗಿಸ್ಕೊಂಡು ಸಾಂಬಾರ್ ಮಾಡ್ತೀನಿ ನಾನು ಇವಾಗ. ಈಗ ತೊಳೆದಿರೋ ಅಂತ 2 ಟೊಮೊಟೊ ಹಣ್ಣು, ಆಮೇಲೆ ಬದನೆಕಾಯಿ ಹೆಚ್ಚಿರೋಂಥ 4 ಬದನೆಕಾಯಿ ಸಣ್ಣ ಸಣ್ಣ. ಮುಂಚೆ ದಪ್ಪ ತಾಣಿದ್ರು, ಅವು ಬೀಜ ಜಾಸ್ತಿ ಇದ್ವು ಅಂತ. ಬೀಜ ಜಾಸ್ತಿ ಇತ್ತು, ಒಂದ್ ಹಚ್ಚಿ ನೋಡ್ದೆ, ಬೀಜ ಸ್ವಲ್ಪ ಜಾಸ್ತಿ ಇದ್ದಿದ್ಕೆ ಚಿಕ್ಕ ತಗೊಂಡು ಎಳೆ ಬದನೆಕಾಯಿ ತಗೊಳೋರು. ಸಪ್ನೀರ್ಗೆ ಬೀಜ ಇರ್ಬಾರ್ದು ಜಾಸ್ತಿ ಬದನೆಕಾಯಲ್ಲಿ. ಈಗ ತೊಗರಿ ಕಾಳು ತಗೊಂಡಿದ್ದೀನಲ್ವಾ ನೆನ್ಸಿರೋದು, ಈ ತೊಗರಿ ಕಾಳನ್ನ 2 ಸರಿ ತೊಳ್ಕೊಬೇಕು. ಯಾಕೆ ಅಂದ್ರೆ ಈ ತೊಗರಿ ಕಾಳನ್ನ ನಾವು ರಾತ್ರಿ ತೊಳ್ದಿಲ್ಲ, ಸುಮ್ನೆ ನೆನ್ಸಿದ್ವಿ ಅಷ್ಟೇ ಬೇಳೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಅದು ವಾಸನೆ ಬರ್ತಾ ಇರುತ್ತೆ, ಅದಕ್ಕೆ 2 ಸರಿ ಚೆನ್ನಾಗಿ ತೊಳ್ಕೊಬೇಕು. 2 ರಿಂದ 3 ಸರಿ ಚೆನ್ನಾಗಿ ಹಿಂಗೆ ಕೈಯಲ್ಲೆಲ್ಲ ಹಿಂಗಂದು ಚೆನ್ನಾಗಿ ತೊಳ್ಕೊಂಡ್ರೆ ಅದು ವಾಸನೆ ಬರಲ್ಲ. ತೊಗರಿ ಕಾಳು ಚೆನ್ನಾಗಿರ್ತದೆ ತಿನ್ನಕ್ಕೆ. ನೋಡ್ರಿ, 2 ಸರಿ ವಜ್ರಮುನಿ 2 ಸರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ತೊಗರಿ ಕಾಳನ್ನ. ಈ ತರ 2 ಸರಿ ನೀರ್ ಹಾಕ್ಬಿಟ್ಟು ಈಗ ಈ ತೊಳೆದಿರೋ ಅಂತ ತೊಗರಿ ಕಾಳನ್ನ ನಾನು ಕುಕ್ಕರ್ಗೆ ಸೇರಿಸ್ಕೊತೀನಿ. ಕಾಳು ಎಷ್ಟೊಂದು ಅದು ಜಾಸ್ತಿ ಅದು ಕಾಳು ಅನ್ಸುತ್ತೆ. ಏನಾಗಲ್ಲ, ಜಾಣೆ ಮಗಳು ತಿಂತಾಳೆ, ಜಾಣೆಗೆ ಇಷ್ಟ ತಿಂತಾಳೆ. ನಿಂಗೆ ಇಷ್ಟ ಇಲ್ವಾ? ನನಗೂ ಇಷ್ಟನೇ. ನನಗೆ ಕಾಳಿಗಿಂತ ಜಾಸ್ತಿ ನೀನಂದ್ರೆ ಇಷ್ಟ. ನನಗೆ ಕಾಳಿಗಿಂತ ಜಾಸ್ತಿ ನೀನಂದ್ರೆ ಇಷ್ಟ. ಏನೋ ರಿಯಾಕ್ಷನ್ ಬರ್ತಾ ಇಲ್ಲ. ನಾಚಿಕೆ ಅಲ್ಲ, ಸುಳ್ಳು ಹೇಳ್ತಾ ಇದ್ಯಾ ಅಂತ. ಕಂದ, ಗುಡ್ ಮಾರ್ನಿಂಗ್. ಬಾಮ್ಮ ಮಗಳೇ, ನೀರ್ ಹಾಕ್ತಾ ಇದ್ದೀನಿ ಇವಾಗ. ಇದಕ್ಕೆ 2 ಲೋಟ ಹಾಕ್ತೀನಿ, ಸಾಕು ನಮ್ಗೆ. 2 ಲೋಟ ಸಾಕಾಗ್ತದಾ? 1 ಟೈಮ್ ಸಾಂಬಾರ್ ಆಗುತ್ತೆ, ಸಾಕು. ಜಾಸ್ತಿ ನೀರು ಹಾಕ್ಬಾರ್ದು. ಜಾಸ್ತಿ ನೀರ್ ಹಾಕಿದ್ರೆ ಸಪ್ ನೀರ್ ಅಷ್ಟೊಂದು ಚೆನ್ನಾಗಿರಲ್ಲ. ಜಾಸ್ತಿ ನೀರು ಹಾಕಿದ್ರೆ ಸಾಂಬಾರ್ ಆದ್ರೆ ಪರವಾಗಿಲ್ಲ. ಜಾಸ್ತಿ ನೀರು ಹಾಕಿದ್ರೆ ಜಾಸ್ತಿ ನೀರ್ ಹಾಕಿ ಸಪ್ನೀರ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಟೇಸ್ಟ್. ಅದು 1 ಟೈಮ್ ಅಷ್ಟೇ ಮಾಡ್ಕೋಬೇಕು. 1 ಟೈಮ್ ಅಷ್ಟೇ ಮಾಡಿದ್ರೆ ಸಪ್ನೀರ್ ಚಂದ. ಅದಕ್ಕೋಸ್ಕರ ಜಾಸ್ತಿ ನೀರ್ ಹಾಕಿಲ್ಲ, 2 ಲೋಟ ಮಾತ್ರ ಹಾಕೊಂಡಿದೀನಿ. 4 ಜನಕ್ಕೆ 1 ಟೈಮ್ಗೆ ಊಟಕ್ಕೆ ಸಪ್ನೀರ್ ರೆಡಿ ಆಗುತ್ತೆ. ಈಗ ಚಿಕ್ಕ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದೀನಿ.
ಸಾಕಷ್ಟು ಉಪ್ಪು. ಸಾಕು ಸಾಕು. ಈಗ ಏನೇನು ಹೇಳು, ಏನೇನು ಹಾಕಿದ್ಯಾ? ನೆನ್ಸಿರುವಂತ ತೊಗರಿ ಕಾಳು, 2 ಟೊಮೊಟೊ, ಚಿಕ್ಕದು 4 ಬದನೆಕಾಯಿ, ಎಳೆ ಬದನೆಕಾಯಿ. ಇಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ಲೋಟ ನೀರ್ ಹಾಕ್ಬಿಟ್ಟು ಈಗ ಕುಕ್ಕರ್ ಮೇಲೆ ಮುಚ್ಚಿಬಿಟ್ಟು 3 ವಿಸಲ್ ಕೂಗಿಸ್ಕೊತೀನಿ. 3 ವಿಸಲ್ ಕೂಗ್ಬೇಕಾ? ಇದು ನೆಂದಿರೋ ಕಾಳಲ್ವಾ? ಒಣಕಾಳಾದ್ರೆ ಕಾಳಾದ್ರೆ 3 ವಿಸಲ್ ಕೂಗ್ಬೇಕು. ಒಣಗಿರೋ ಕಾಳಾದ್ರೆ ಇನ್ನು ಜಾಸ್ತಿನೇ ಕೂಗ್ಬೇಕು. ಹೌದಾ? ವಿಸಲ್ ಏನಾಯ್ತು ಈಗ ಇಲ್ಲಿದೆ ವಿಸಲ್. ಸರಿಯಾಗಿ ವಿಸಲ್ ಹೊಡಿಯಕ್ ಬರಲ್ಲ. 3 ವಿಸಲ್ ಕೂಗಿದ್ರೆ ಸಾಕು. ಇನ್ನೊಂದು ಚೆನ್ನಾಗ್ ಬಂತು. ಅದು 3 ವಿಸಲ್ ಆಗೋ ಅಷ್ಟರಲ್ಲಿ ಇದು ಒಂದ್ 4 ಎಸ್ಲು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೋತೀನಿ ಜಜ್ಜಿಬಿಟ್ಟು. ಹಾಗೆ ಕೊತ್ತಂಬರಿ ಸೊಪ್ಪನ್ನ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತೀನಿ. ಹಾಗೆ 10 ಹಸಿಮೆಣಸಿಕಾಯಿನ ತಗೊಂಡಿದ್ದೀನಿ, ಇದನ್ನ ಹುರ್ಕೋತೀನಿ. ಈ ಮೆಣಸಿಕಾಯಿನ ಎಲ್ಲದನ್ನು ಕ್ಯೂಚಲ್ಲ, ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಯೂಚ್ಕೋತೀನಿ. ಎಕ್ಸ್ಟ್ರಾ ಇಡ್ಲಿ ಅಂತೇಳಿ ಸುಟ್ಟಿಟ್ಕೊಂಡಿರ್ತೀನಿ. ಹುರ್ಕೊಳ್ಳೋದು ಸುಡೋದಲ್ಲ, ಹುರ್ದಿಟ್ಕೋತೀನಿ. ಫ್ರೈ ಮಾಡ್ಕೊಳ್ಳೋದು. ಏನು ಎಣ್ಣೆ ಗಿಣ್ಣೆ ಎಲ್ಲ ಏನು ಹಾಕಲ್ಲ, ಹಂಗೆ ಹುರ್ಕೊಳ್ಳೋದೇ ಇದನ್ನ. ಅದಕ್ಕೂ ಅಷ್ಟರಲ್ಲಿ ಇದೆಲ್ಲ ಕೆಲಸ ಮುಗಿಸ್ಕೋತೀನಿ ನಾನು. ಓಕೆನಾ? ನಮ್ಮ ಜಾಣೆ ಮಗಳು ಬಂದವಳೆ, ಇವಾಗ ತಾನೇ ಬಂದವಳೆಲ್ಲಮ್ಮ. ಮುಖ ಮೇಲೆ ನೋವಾಗ್ತೈತೆ ಇಲ್ಲಿ ಮುಟ್ಟಿದ್ರೆ? ಎಲ್ಲಿ? ಹೌದಾ? ಎಲ್ಲ ಈ ಕಡೆ ತಿರ್ಗಿ, ಈ ಕಡೆ ಸ್ವಲ್ಪ ಕಮ್ಮಿ ಐತೆ, ಊದ್ ಕಡೆ ಅದು. ಕೆಳಗ ಈ ಕಡೆ ತಿರ್ಗು, ಈ ಕಡೆ ಜಾಸ್ತಿ ಊದ್ ಕಡೆ ಐತೆ. ಮೇಲಾಗ್ತೈತೆ ಹೇಳಮ್ಮ, ಎದ್ರಕ ಬರ್ತಾಯ್ತಾ? ಎದ್ರುಕೋತಾಳ, ನಮ್ಮನ್ನ ಎದುರಿಸ್ತಾಳ ಅಷ್ಟೇ ಅವಳು. ಏನ್ ಮಗಳ ಸ್ಟ್ರಾಂಗ್ ಅಂದ್ರೆ ಹೆಂಗ್ ಹೇಳ್ತಾಳ ಗೊತ್ತಾ? ರಾತ್ರಿ ನಿನ್ನಿಂತರ ನಾನೇನು ಅಳಲ್ಲ ಹೇಳು, ಅಮ್ಮ ಅಯ್ಯಮ್ಮ ಅಯ್ಯಮ್ಮ ಅಂತಳಲ್ಲ ಹೇಳು ಅಂತಾಳೆ. ಹೌದು, ಅವಳು ಸ್ಟ್ರಾಂಗೆ. ನೀನು ನಿಮ್ಮ ಅಮ್ಮನ ಹೊಟ್ಟೆ ಒಳಗಿದ್ದೆ, 5 ತಿಂಗಳು ಪ್ರೆಗ್ನೆಂಟ್ ಇರ್ಬೇಕಲ್ಲ ನೀನಿನ್ನ. ಅವಾಗ ಬಿದ್ದು ನಿಮ್ಮಮ್ಮ ಮೊಣಕಾಲ್ಗೆ ಗಾಯ ಆಗಿತ್ತು. ಗಾಯ ಆಗಿ ಜ್ವರ ಬಂದು ಹಾಸ್ಪಿಟ್ಲಿಗೆ ಹೋಗಿ ಬಾಟ್ಲೆಲ್ಲ ಹಾಕಿಸ್ಕೊಂಡ್ಬಂದಿದ್ವಿ, ಡ್ರಿಪ್ಸ್ ಎಲ್ಲ ಹಾಕಿಸಿದ್ವಿ. ಅಷ್ಟು ಜ್ವರ ಬಂದಿತ್ತು. ಆದ್ರೂ ನಿನ್ಗೇನಾಗಿಲ್ಲ, ನೀನು ಗಟ್ಟಿ ಸಖತ್ ಸ್ಟ್ರಾಂಗ್ ನೀನು. ನಾನೇ ವೀಕ್. ನೀನು ಹುಟ್ಟಿದ್ಮೇಲೆ ಇನ್ನೂ ವೀಕ್ ಆಗ್ಬಿಟ್ಟೆ. ನಾನು ಮುಂಚೆ ನಿನ್ಗಿಂತ ಸ್ಟ್ರಾಂಗ್ ಇದೆ ಗೊತ್ತಾ? ಚಾನ್ಸೇ ಇಲ್ಲ. ಕೇಳಿ ನಿಮ್ಮ ಅಪ್ಪನ. ನಿಜ ಮಗಳೇ, ನೀನು ಹುಟ್ಟಿದ್ಮೇಲೆ ಇಷ್ಟೊಂದು ವೀಕ್ ಆಗಿದ್ದೆ ನಾನು. ಪಾಪ ನಮ್ಮ ಮಗಳನ್ನ ನೋಡೋಕ್ಕೆ ಆಗಲ್ಲ ಅವಳ ಮುಖನ. ಇಷ್ಟೊತ್ತಿಗೆ ಬೆಳಗ್ಗೆ ನೀಟಾಗಿ ಹಿಂಗೆಲ್ಲ ತಲೆ ಬಚ್ಕೊಂಡು ಹೆಂಗಿರ್ತಿದ್ಲು ನೀಟಾಗಿ. ತಲೆ ಬಚ್ಕೊಂಡಲ್ಲ, ಸ್ನಾನ ಮಾಡಿ. ಆಮೇಲೆ ಇವಳೊಂದು ಚೆನ್ನಾಗಿರೋ ಡ್ರಾಯಿಂಗ್ ಮಾಡೋಳೆ, ಐಸ್ ಕ್ರೀಮ್ದು. ನಂಗಂತೂ ನೋಡ್ತಾ ಇದ್ರೆ ತಿನ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗೈತೆ ಐಸ್ ಕ್ರೀಮ್ನ ನನ್ನ ಮಗಳನ್ನ. ಹೌದಾ ಮಗಳೇ? ಬೆಳ್ಳುಳ್ಳಿ ಸುಲ್ಕೋತಾ ಇಲ್ಲ? ಸುಲ್ಕೋತಾ ಇಲ್ಲ ನೋಡ್ರಿ. ನಮ್ಮ ಶ್ರೀಮತಿ ಅವರು ಬೆಳ್ಳುಳ್ಳಿ ಸುಲ್ಕೋತಾವ್ರೆ, ಸುತ್ತ ಬಿಡಿಸ್ತಾರೆ. ನಮ್ಮ ಜಾಣೆ ಮಗಳು ಡ್ರಾಯಿಂಗ್ ತರಕ್ಕೆ ಹೋಗೋಳು, ಅವಳು ಡ್ರಾಯಿಂಗ್ ಮಾಡಿದ್ದು. ಹೊಸ ಡ್ರಾಯಿಂಗ್ ಬುಕ್ ತೊಗೊಂಡಿದ್ದಾಳೆ ನಮ್ಮ ಜಾಣೆ ಮಗಳು. ಹಳೇದು ಖಾಲಿ ಆಯ್ತು ಅಂತ ಹೊಸದು ಕೊಡಿಸ್ತೀವಿ, ಮೊನ್ನೆ ತೊಗೊಂಡು ಬೇಕು ಅಂದ್ಲು. ಅವಳೊಂದು ಡ್ರಾಯಿಂಗ್ ಮಾಡಿದ್ದಾಳೆ, ಹೊಸ ಡ್ರಾಯಿಂಗ್ ಬುಕ್ಕಲ್ಲಿ. ನೆನೆ ಹುಷಾರಿಲ್ಲ ಅಂದ್ರೂ ಬೋರ್ ಆಗುತ್ತೆ ಮಲ್ಕೊಂಡು ಅಂತಿದ್ಲು. ಡ್ರಾಯಿಂಗ್ ಏನಾದರೂ ಮಾಡ್ಕೊ ಅಂತ ಹೇಳಿದ್ದಕ್ಕೆ ಡ್ರಾಯಿಂಗ್ ಮಾಡಿದ್ದಾಳೆ. ಅವಳ ಫೇವ್ರೇಟ್ ಐಸ್ ಕ್ರೀಮ್ ಅಂದರೆ ಅವಳು ತುಂಬ ಇಷ್ಟ, ಅದಕ್ಕೆ ಐಸ್ ಕ್ರೀಮ್ ಡ್ರಾಯಿಂಗ್ ಮಾಡಿದ್ದಾಳೆ ನೋಡ್ರಿ. ಚೆನ್ನಾಗಿದೆ, ಸಖತ್ತಾಯ್ತು ಮಗಳೇ, ತುಂಬ ಇಷ್ಟ ಆಯಿತು ಐಸ್ ಕ್ರೀಮ್. ವೆರಿ ಗುಡ್ ಜಾಣೆ ಮಗಳೇ, ತಗ. ಅದಕ್ಕೆ ಒಂದು ಸ್ಟಾರ್ ತಗೋಬಿಡ್ತಾಳೆ ಬಿಡು. 2 ಸ್ಟಾರ್ ಅವಳೇ ಹಾಕೊಂಡಿದ್ದಾಳೆ. ಇಲ್ಲಿ ನೋಡ್ರಿ, ಇನ್ನೊಂದು ಸ್ಟಾರ್ ಬರ್ತಿದ್ದಾಳೆ, ಇಲ್ಲೊಂದು ಸ್ಟಾರ್. ಏನಿದು ಸ್ಟಾರು? ಮ್ಯಾಗ್ನೆಟ್ ಏನೋ ಇತ್ತಲ್ಲ ಆಟ ಆಡೋದು, ಅದರಲ್ಲಿ ಇಟ್ಟು ಅದನ್ನ ಏನೋ ಶೇಪ್, ಅದೇ ಶೇಪ್ ಬರೆದು ಸ್ಟಾರ್ ಮಾಡಿಬಿಟ್ಟಿದ್ದಾಳೆ ಮಗಳೇ, ಜಾಣೆ ಮಗಳೇ. ಸೂಪರ್, ವೆರಿ ಗುಡ್. ಈ ಸಲ ನೀನು ಹುಷಾರಾದ್ಮೇಲೆ ಚೆನ್ನಾಗಿರೋ ಐಸ್ ಕ್ರೀಮ್ ಕೊಡಿಸ್ತೀನಿ. ಐಸ್ ಕ್ರೀಮ್ ಅಂದರೆ ನಮ್ಮ ಜಾಣೆ ಮಗಳು ತುಂಬ ಇಷ್ಟ, ಆದರೆ ಇವಾಗ ಐಸ್ ಕ್ರೀಮ್ ತಿನ್ನೋಂಗಿಲ್ಲ. ಹುಷಾರಾದ್ಮೇಲೆ ಐಸ್ ಕ್ರೀಮ್, ಆಯ್ತಾ? ನೀವೇನಾದರೂ ಹೇಳೋಕೆ ಇಷ್ಟಪಡ್ತಿರೋದಕ್ಕೆ? ಶ್ರೀಮತಿ ಅವರೇ, ನೀವೇನಾದ್ರೂ ಹೇಳ್ತೀರಾ ಇದ್ರ ಬಗ್ಗೆ? ಇದು ಅನ್ಯಾಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಗೊತ್ತಾ? ಅವಳಿಗೆ ಹುಷಾರಾದ್ಮೇಲೆ ಅವಳಿಗೆ ಐಸ್ ಕ್ರೀಮ್ ಇಷ್ಟ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತೆಲ್ಲ. ನಿಮ್ಗೆ ನೆಕ್ಲೆಸ್ ಇಷ್ಟ ಅಂತ ಹೇಳಿ ನೆಕ್ಲೆಸ್ ಕೊಡ್ಸಕ್ಕಾಗುತ್ತಾ? ಐಸ್ ಕ್ರೀಮ್ 10 ರೂಪಾಯಿ 20 ರೂಪಾಯಿ ಅಲ್ಲ. ನಾನೊಂದ್ಸರಿ ಪಾನಿಪುರಿ ತಿಂದು ಜ್ವರ ಬಂದಿತ್ತು, ಟೈಫಾಯ್ಡ್ ಬಂದಿತ್ತು. ಅವಾಗಿಂದ ನಿನ್ನಂಗೆ ಪಾನಿಪುರಿನೇ ಕೊಡಿಸ್ತಾ ಇಲ್ಲ ಗೊತ್ತಾ? ಇದು ಅನ್ಯಾಯ ತಾನೇ? ಹೌದು, ಅನ್ಯಾಯ. ಆ ಪಾನಿಪುರಿ ಮಾಡ್ತವ್ರದೇ ಅನ್ಯಾಯ, ಅವ್ರನ್ನೇ ಕೇಳ್ಬೇಕು ಹೋಗಿ. ಹೊರಗಡೆ ಎಲ್ಲ ಏನೋ ತಿನ್ನೋದು ಬೇಡಮ್ಮ, ಆಯ್ತಾ? ಮನೇಲಿ ಅದೇನು ಬೇಕು ಹೇಳೋ ತಂದ್ಕೊಡ್ತೀನಿ. ಪಾನಿಪುರಿ ಮನೇಲೇ ಮಾಡೋಣ.
ಆಯ್ತಾ ಹುಷಾರಾಗ್ಲಿ ಬೇಕಾದ್ರೆ ನಾನೇ ಎಲ್ಲ ಹುಷಾರಾದ್ಮೇಲೆ ಅವಾಗ ಮಾಡೋಣ ಹೇಳ ಆಯ್ತಾ. ನೋಡಿ ಸಾಕು 4 ಎಸ್ಲು ಬೆಳ್ಳುಳ್ಳಿ, ಜಾಸ್ತಿ ತಗೊಂಡ್ರು ಏನು ಅಷ್ಟೊಂದು ಚೆನ್ನಾಗಿರಲ್ಲ. ಬೆಳ್ಳುಳ್ಳಿ ಸಾಕು. ಬೆಲ್ ಬರುತ್ತೆ ಅಂತಾರಲ್ಲ, ಬೆಳ್ಳುಳ್ಳಿ ವಾಸನೆ ಬರ್ತದೆ. ಜಾಸ್ತಿ ಬೆಳ್ಳುಳ್ಳಿ ಹಾಕಿದ್ರೆ ಹಸಿ ಬೆಳ್ಳುಳ್ಳಿ ಬೇರೆ ಹಾಕ್ತೀವಲ್ವಾ ನಾವು, ಅದು ಬೆಳ್ಳುಳ್ಳಿ ವಾಸನೆ ಬರ್ತೈತೆ. ಕೊತ್ತಂಬರಿ ಸೊಪ್ಪನ್ನ ಯಾವುದೇ ಸೊಪ್ಪನ್ನಾದರೂ ಚೆನ್ನಾಗಿ ತೊಳ್ಕೊಂಡು ಸಣ್ಣ ಕಟ್ ಮಾಡಿಕೋಬೇಕು. ಆಮೇಲೆ ಹಸಿ ಮೆಣಸಿನ್ಕಾಯಿನ ಹುರ್ಕೋಬೇಕು, ಫ್ರೈ ಮಾಡ್ಕೋಬೇಕು ಅಷ್ಟೇ. ಇಷ್ಟು ಮಾಡ್ಕೊಂಡ್ರೆ ಬಿಸಿಲ್ಗೆ ಹೋಗ್ಬಿಟ್ರೆ ಅಡುಗೆ ಆದಂಗೆ ಲೆಕ್ಕ. ಎರಡು ಬಿಸಿ ಬಿಸಿ ಮುದ್ದೆ ಮಾಡಿಬಿಟ್ಟು ಸೊಪ್ಪು ನೀರ್ ಜೊತೆ ಉಂಟಾ ಇದ್ರೆ ನಮ್ಮ ಶ್ರೀಮತಿಯವರು ಸೌಟ್ ಇಟ್ಕೊಂಡು ವಜ್ರಮುನಿಗೆ 2 ಬಾರ್ಸನ ಅಂತ ಕೂತವ್ರೆ. ಕುಕ್ಕರ್ ವಿಸಲ್ ಹೊಡೆದೈತೆ, ಎಲ್ಲ ಬೆಂದೈತೆ. ಟೊಮೊಟೊ ಏನು ಹಿಂಗೆ ಕದರ್ಕೊಂಡು ಹೋಗಂಗೆ ಬೆಂದವೆ. ಟೊಮೊಟೊ ಬೆಂದೈತೆ ಕದರ್ಕೊಂಡು ಹೋಗಂಗೆ. ಬದನೆಕಾಯಿ ಬೆಂದೈತೆ. ಹಿಂಗ್ ಬೆಂದ್ರೇನೆ ಕ್ಯೂಚಕ್ ಚೆನ್ನಾಗಿರೋದು. ಎಲ್ಲ ಒಂದು ತಟ್ಟೆಗೆ ತೆಗೆದಿಕ್ಕಣದು ಒಂದೇ ಸಲ. ಏನ್ ಬೇರೆ ಬಟ್ಲುಗೆ ಅಂತದ್ಕೆ ತೆಗೆದಿಕ್ಕಣದ್ ಬೇಡ ಅಲ್ವಾ? ಏನು ತೆಗ್ದಿಕ್ಕತ್ತೀಯ? ಸಪ್ ನೀರ್ ಕಲ್ಸ್ಬೇಕಲ್ಲ ಇವಾಗ. ಎಲ್ಲ ಒಂದೇ ಸಲ ಇದಕ್ಕೆ ತೆಗೆದಿಕೊಂಡ್ರೆ ಆಯ್ತು. ಬದನೆಕಾಯಿ ಹಂಗಂಗೆ ಬಿದ್ದೈತೆ. ಕಾಳು ಹಾಕ್ಬೇಕಾ? ಒಂದೆರಡು ಟೇಸ್ಟ್ ಬರ್ತೈತೆ ಅಂತ, ಮಂದ ಬರ್ತೈತೆ ಅಂತ. ಕಾಳು ಮಂದ ಬರ್ತೈತೆ ಅಂತ ಹಾಕೋದು ಒಂದೆರಡು. ಕಟ್ಟೆಲ್ಲ ಇದ್ರಕ್ಕೆ ಬಸ್ಕೋಬೇಕು, ತಟ್ಟೆಗೆ ಸ್ವಲ್ಪ ಬಸ್ಕೊಂಡ್ರೆ ಸಾಕು. ಅದು ಕಿವುಚ್ಕೊಳಕ್ಬೇಕಲ್ಲ, ಕಿವುಚ್ಕೊಳಕ್ಕೋಸ್ಕರ ಬೇಕಲ್ಲ, ಅದಕ್ಕೆ ಸ್ವಲ್ಪ ಬಸ್ಕೊತಾ ಇದ್ವಿ. ಸ್ವಲ್ಪ ಬಸ್ಕೊಳೋದು. ಈಗ ಇದೆಲ್ಲ ಸ್ವಲ್ಪ ತಣ್ಣಗಾಗ್ಬೇಕು. ಸುಡ್ತಾ ಇತ್ತು, ಕೈಯಲ್ಲೆಲ್ಲ ಮುಟ್ಟಕ್ಕಾಗಲ್ವಲ್ಲ. ಕೈಯಲ್ಲಿ ಕಿವಿಸ್ಬೇಕಲ್ವಾ, ಅದಕ್ಕೆ ಸ್ವಲ್ಪ ತಣ್ಣಗಾಕ್ಬಿಡ್ಬೇಕು. ಆಮೇಲೆ ಇಲ್ಲಿ ನೋಡ್ರಿ, ಎಲ್ಲ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹುರ್ಕೊಂಡವ್ರೆ, ಬೆಳ್ಳುಳ್ಳಿ ಜಜ್ಜಿಕೊಂಡವ್ರೆ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡವ್ರೆ. ಇದೆಲ್ಲ ಬೆಂದೈತಲ್ಲ, ಟೊಮೊಟೊ ಬದನೆಕಾಯಿ ಇಷ್ಟೇ, ಅದು ಬೆಂದೈತಲ್ಲ, ಅದೆಲ್ಲ ತೊಗರಿ ಕಾಳು ಚೆನ್ನಾಗಿ ಬೆಂದವೆ. ನೆನ್ಸಿರೋದಕ್ಕೆ ಬೇಗ ಬೆಂದವೆ. 2 ವಿಸಲ್ 3 ವಿಸಲ್ಗೆ ಬೆಂದವೆ. ನೆನ್ಸಿರೋದಕ್ಕೆ 3 ವಿಸಲ್ಗೆ ಬೆಂದವೆ. ಒಣಗಿರೋ ಕಾಳಾಗಿದ್ರೆ 6 ವಿಸಲ್ ಕೂಗಿಸ್ಬೇಕು. 2-3 ವಿಸಲ್ಗೆಲ್ಲ ಎಲ್ಲೂ ಬೇಯಲ್ಲ. ನೆನ್ಸಿರೋದಕ್ಕೆ ಬೇಗ ಬೆಂದವಲ್ಲ, ನೆನ್ಸಿರೋದಕ್ಕೆ ಬೇಗ ಬೆಂದವ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬೆಂದವೆ. ಗಟ್ಟಿ ಕಾಳಾಗಿದ್ರೆ, ಗಟ್ಟಿ ಕಾಳೇನು ಅಲ್ಲ, ನೆನೆಸ್ತಾ ಇದ್ರೆ ಅದು ಗಟ್ಟಿ ಕಾಳ್ತಾನೆ. ಗಟ್ಟಿ ಕಾಳಲ್ಲ, ಒಣಗಿರೋ ಕಾಳು. ಒಣಗಿರೋ ಕಾಳಾಗಿದ್ರೆ 6 ವಿಸಲ್ ಕೂಗಿಸ್ಕೋಬೇಕು. ಹೌದಾ? ಅಷ್ಟೊಂದು 6 ವಿಸಲ್ ಕೂಗಿಸ್ಬೇಕಾ? ಚೆನ್ನಾಗಿ ಬೇಯ್ಬೇಕು ಅಂದ್ರೆ 6 ವಿಸಲ್ ಕೂಗಿಸ್ಕೋಬೇಕು. ಸಾರು ಮತ್ತೆ ಮಂದ ಬರುತ್ತೆ, ಚೆನ್ನಾಗಿರ್ತೈತೆ ಸಾಂಬಾರು. ಹಸಿ ಇದು ನೆನ್ಸಿರೋ ಕಾಳಾಗಿರೋದಕ್ಕೆ 3 ವಿಸಲ್ ಕೂಗಿಸ್ಕೊಂಡಿದ್ದೀನಿ, ಸಾಕು. 3 ವಿಸಲ್ ಕೂಗಿಸ್ಕೊಂಡ್ರೆ. ಮತ್ತೆ ಒಣಕಾಳಿಂದ ಏನಾದ್ರು ಸಪ್ ನೀರ್ ಮಾಡಿದ್ರೆ ಫಸ್ಟ್ 3 ವಿಸಲ್ ಕೂಗಿಸ್ಕೊಂಡು ಬರೀ ಕಾಳನ್ನ ಹಾಕಿ, ಆಮೇಲೆ ಬದನೆಕಾಯಿ ಟೊಮೊಟೊ ಹಾಕಿ ಮತ್ತೆ 3 ವಿಸಲ್ ಕೂಗಿಸ್ಕೋಬೇಕು. ಒಂದೇ ಸರಿ ಹಾಕ್ಬಿಟ್ಟು ಕೂಗಿಸ್ಕೊಂಡ್ರೆ ಎಲ್ಲ ಕದ್ಕೊಂಡು ಹೋಗಿರ್ತೈತೆ, ಏನು ಸಿಗಲ್ಲ. ಅದಕ್ಕೆ ಫಸ್ಟ್ ಒಣಕಾಳಿಂದ ಏನಾದ್ರು ಸಪ್ ನೀರ್ ಮಾಡ್ಬೇಕು ಅಂದ್ರೆ ಫಸ್ಟ್ ಕಾಳನ್ನೇ ಚೆನ್ನಾಗಿ ತೊಳೆದು 3 ವಿಸಲ್ ಕೂಗಿಸ್ಕೋಬೇಕು. 3 ವಿಸಲ್ ಕೂಗ್ಸೋದಕ್ಕೂ ಮುಂಚೆ ಉಪ್ಪು ಹಾಕ್ಬಾರ್ದು. ಅದೆಲ್ಲ ಇರ್ಲಿ, ನೀನು ಇದಕ್ಕೆ ಡೆಲಿವರಿಗೆ ಹೋಯ್ತಲ್ಲ ನಿಮ್ಮೂರ್ಗೆ, ಅವಾಗ ನಾನು ಹಸಿ ತೊಗರಿಕಾಯಿ ಬಿಡ್ತಿದ್. ನಮ್ಮಲ್ಲಿ ಮಸ್ತಾಗ ಹೋಗಲ್ಲ, ಹಸಿ ತೊಗರಿಕಾಯಿ ಕಿತ್ಕೊಬೋದು. ಅಲ್ಲ ಇರ್ಲಿ, ಅದನ್ನ ಏನ್ ಮಾಡ್ಬಿಟ್ಟೆ ಅಂದ್ರೆ ಹಸಿ ಕಾಳಕ್ಕೆ ಸಪ್ ನೀರ್ ಬಿಡೋಣ ಅಂತ ಟೊಮೊಟೊ ಬದನೆಕಾಯಿ, ನಾನು ಹಸಿಮೆಣ್ಸಿಕಾಯಿ ಅದಕ್ಕೆ ಹಾಕ್ತಿದ್ದೆ, ಉರಿತಿರ್ಲ ನಂಗೆ ಒಂದೊಂದ್ಸಲ ಉರಿತಿರ್ಲಿಲ್ಲ, ಯಾರು ಉರಿಯೋದಂತ ಅದಕ್ಕೆ ಹಾಕಂಗೆ ಕಿಸ್ಕೊತಿದ್ದೆ. ಹಸಿಮೆಣ್ಸಿಕಾಯಿ ಹಾಕ್ಬಿಡ್ತೀನಿ. ಮತ್ತೆ ಹಸಿಮೆಣ್ಸಿಕಾಯಿ ಕಾಲ ಆಯ್ತು, ಅವಾಗ ಹಸಿಮೆಣ್ಸಿಕಾಯಿನ ಕುಕ್ಕರ್ಗೆ ಹಾಕ್ಬಿಟ್ಟಿದ್ದೀನಿ ನಾನು. ಅದು ತೆಗೆದು ಓಪನ್ ಮಾಡಿ ಸಪ್ ನೀರು ಕಿವಿಸ್ದೆ, ಹೆಂಗ ಅದರಲ್ಲೇ ಐತಲ್ಲ ಎಲ್ಲ ಸಿಪ್ಪೆ ಎಲ್ಲ ತೆಗೆದಾಕಿ ಸ್ವಲ್ಪ ಹುಳಿ ಕಿವಿಸ್ರೆ, ಹುಳಿ ಎಲ್ಲ ಜಾಸ್ತಿ ಬಿಟ್ಕೊಂಡೈತೆ. ಸಪ್ ನೀರು ಕಿವಿಸ್ ಊಟ ಮಾಡ್ತೀನಿ, ಬರೀ ಹುಳಿ 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 ಹುಣಸೆ ಬಿಟ್ಕೊಂಡ್ಬಿಟ್ಟೆ. ಹಸಿ ಹುಣಸೆಕಾಯಿ ಏನಾದ್ರು ಇದ್ರೆ ಟೊಮೊಟೊ ಹಾಕೋದೇ ಬೇಕಾಗಲ್ಲ. ಮತ್ತೆ ಹಸಿ ಹುಣಸೆಕಾಯಿಂದ ಏನನ್ನ ಸಾರ್ ಮಾಡ್ತೀವಿ ಅಂದ್ರೆ ಹುಣಸೆಕಾಯಿನ ಕಾಳ್ ಜೊತೆ ಸೊಪ್ಪು ಜೊತೆ ಎಲ್ಲ ಬೇಯಿಸೋದಕ್ಕೆ ಹೋಗ್ಬಾರ್ದು. ಬೇರೆ ಸಪ್ರೇಟ್ ಸಪ್ರೇಟ್ ಬೇಯಿಸಿ ತೆಗ್ದಿಟ್ಕೊಂಡು ಹುಣಸೆನ್ ಕಲಿಸ್ತೀವಲ್ವಾ, ಅದೇ ತರಾನೇ ಕಲಿಸ್ಕೋಬೇಕು. ಅದ್ರಲ್ಲಿ ಹುಳಿ ಆಗ್ಬಿಡುತ್ತೆ. ನನಗೆ ಮಾಡಿದ್ದು ಅರ್ಕೊಂಡೈತಾ ಇದು. ಟೊಮೊಟೊ ಬೇಗ ಹರ್ಕೊಳ್ಳಿ ಅಂತ ಎಲ್ಲ ಹಿಂಗೆ ಇದು ಮಾಡ್ತಾ ಇದ್ದೀನಿ. ಹಂಗೆ ಬಿಟ್ಟರೆ ಆರಲ್ಲ ಟೊಮೊಟೊ. ಬದನೆಕಾಯಿನ ತಣ್ಣಗಾಗೈತೆ. ಬದನೆಕಾಯಿ ತೊಟ್ಟು ಎಲ್ಲ ತೆಗೆದು ಬದನೆಕಾಯಿ ತೊಟ್ಟನ್ನ ಕಿವುಚಬಾರ್ದು, ಕಲಿಸ್ಬಾರ್ದು. ಬದನೆಕಾಯಿ ತೊಟ್ಟೆಲ್ಲ ತೆಗ್ದಿಕ್ಬೇಕು.
ಟೊಮಾಟೊನೇ ಸುಡೋದು. ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಮ್ಯಾಶ್ ಮಾಡೋದು ಇದೈತಲ್ಲ ಅದೇನೋ ಮಸಿ ಥರಲ್ಲ, ಅದನ್ನ ತಗೊಂಡು ಇಕ್ಕಿ ಹಿಂಗೆ ಅಂದ್ಬಿಟ್ರೆ ಚೆನ್ನಾಗಿರಲ್ವಾ? ಈ ಟೇಸ್ಟ್ ಬರುತ್ತಾ ಅದು? ಹಂಗೆ ಮಾಡಿಬಿಟ್ರೆ ಕೈಯಲ್ಲಿ ಕಿವ್ಚಿದ ಟೇಸ್ಟು. ಹೌದಾ? ಒಂದಿನ ಹಂಗೆ ಮಾಡಿ ನೋಡಬೇಕು. ಅವ್ರ ಹಳೆ ಕಾಲದಲ್ಲೆಲ್ಲ ಕೈಯೆಲ್ಲ ಕಿವುಚಿದ್ದು ಚೆನ್ನಾಗಿ. ಆದ್ರೆ ಹಳೆ ಕಾಲದಲ್ಲಿ ಮಸ್ಸಪ್ ಮಾಡಿದ್ರೆ ಅವರು ಒಂದೇನೋ ಮಸಗುಂಡು ಅಂತ ಬರೋದು, ಅದ್ರಲ್ಲೇ ಮಸಿಯವರು ಕೈಯಲ್ಲಿ ಕಿವುಚ್ಬೋದಿತ್ತಲ್ವಾ? ಯಾಕೆ ಕಿವುಚ್ತಾ ಇರ್ಲಿಲ್ಲ? ಎಲ್ಲದಕ್ಕೂ ಒಂದೊಂದು ಇತ್ತು, ಒಂದೊಂದು ನಿಯಮ ಪದ್ಧತಿ. ಅದಕ್ಕೆ ಮತ್ತೆ ಸಪ್ನೀರ್ನ ಯಾವತ್ತಿದ್ರು ಕೈಯಲ್ಲಿ ಕಿವುಚಿದ್ರೇನೆ ಟೇಸ್ಟ್ ಚೆನ್ನಾಗಿರೋದು. ಹಂಗ ನೀನ್ ಮ್ಯಾಶ್ ಮಾಡ್ಬೇಕು ಅಂದಲ್ವಾ, ಅದಕ್ಕೆ ಹೇಳಿದೆ ಉದಾಹರಣೆಗೆ. ಇವಾಗ ಚೆನ್ನಾಗಿ ಹಿಂಗೆ ಕಿವುಚ್ಬೇಕು. ಬದನೆಕಾಯಿ ಟೊಮೊಟೊ ಎಲ್ಲ ಕಿವುಸಿ, ಅದು ಅದೇನದು ಟೊಮೊಟೊ ಸಿಪ್ಪೆ ಟೊಮೊಟೊ ಸಿಪ್ಪೆ ಎಲ್ಲ ತೆಗೆದಿಡ್ಬೇಕು. ಮೆಣಸಿಗೆ ಹಾಕಿ ಚಲೋ ಇವಾಗ ಇದೆಲ್ಲ ಕಿವುಚಿ ನೀಟಾಗಿ ಆಮೇಲೆ ಮೆಣಸಿಕಾಯಿ ಕಿವುಚೋಣ. ಕಾಳು ಕಿವುಚ್ಕೋಬೇಕು, ಸಾರು ಸ್ವಲ್ಪ ಮಂದ ಬರ್ತೈತೆ ಅಂತ. ಅದಕ್ಕೆ ಒಂದು ಸ್ವಲ್ಪ ಕಾಳು ಹಾಕೊಂಡಿರ್ತಾರೆ, ಜಾಸ್ತಿ ಹಾಕಬೇಕು, ಚೆನ್ನಾಗಿರಲ್ಲ. ಸುಮ್ಮನೆ ಸ್ವಲ್ಪ. ಈಗ ನಾನು ಒಂದು 4 ಹುರಿದಿರುವಂಥ ಮೆಣಸಿಕಾಯಿನ ಹಾಕೋತೀನಿ. 4 ಹಾಕಂತೀಯ? ಸಾಕಾ? 4 ಖಾರ ಸಾಕಾಗ್ತೈತಾ? ಅವಳಿಗೆ ಸಾಕಾಗುತ್ತೆ. ಆಮೇಲೆ ನಾವು ಬೇಕು ಅಂದರೆ ಕಿವುಚ್ಕೊಳ್ಳೋಣ. 4 ಹಾಕಿದ್ರೆ ಅವಳಿಗೆ ಖಾರಕ್ಕೆ ಕರೆಕ್ಟಾಗಿರುತ್ತೆ. ತುಂಬ ಜಾಸ್ತಿ ಖಾರನೂ ಇಲ್ಲ, ಕಡಿಮೆ ಖಾರನೂ ಇಲ್ಲ. ಜಾನೆ ಮಗಳಿಗೆ ಇನ್ನು ತುಂಬ ಖಾರದ ಮೆಣಸಿಕಾಯಿ ಆದರೆ ಒಂದು 3 ಹಾಕೊಂಡು ಕಲಿಸ್ಕೋಬೋದು. ಇದು ಮೀಡಿಯಮ್ ಖಾರ ಇರೋದ್ರಿಂದ 4 ಹಾಕಿದ್ದೀನಿ. ಇದು ಅಷ್ಟೇ, ಒಂಚೂರು ಮೆಣಸಿಕಾಯ್ದು ಏನೋ ಐತೆ ಅಂತ ಸಿಗಬಾರ್ದು, ಹಂಗೆ ಚೆನ್ನಾಗಿ ಕಿವುಚ್ಬೇಕು. ಎಲ್ಲ ನುಣ್ಣಗೆ ಕಿವುಚಿ ಎಲ್ಲ ನೀಟಾಗಿ ಕಿವುಚಿದ್ದೀನಿ. ಈಗ ಇದಕ್ಕೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕತ್ತೀನಿ. ಇನ್ನೊಂದ್ಸಲ ಕಿವಿಸ್ಬೇಕಾ? ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಅದನ್ನೆಲ್ಲ ಒಂದ್ಸರಿ ಸುಮ್ಮನೆ ಹಂಗೆ ಇದು ಮಾಡಿ ರೈಟ್ ಸಾಕು. ಕಲಸ್ಕೋಬೇಕು ಜೊತೆಗೆಲ್ಲ ಮಿಕ್ಸ್ ಆಗಂಗೆ. ಅದು ಕೊತ್ತಂಬರಿ ಸೊಪ್ಪು, ಅದು ಫ್ಲೇವರ್ ವಾಸನೆ ಘಮ ಬರಬೇಕಾದ್ರದ್ದು. ಬೆಳ್ಳುಳ್ಳಿ ಎಲ್ಲ ಜಿಡ್ಬಿಟ್ಟು ಹಾಕಿರ್ತೀವಲ್ವಾ, ಸಪ್ನೀರಿಗೆ ಇವೆರಡೇ ತುಂಬ ಟೇಸ್ಟ್ ಕೊಡೋದು. ಸ್ವಲ್ಪ ಸಪ್ನೀರು, ಹಸಿಕಾಳು ಸಪ್ನೀರು, ಒಣಕಾಳು ಸಪ್ನೀರು, ಯಾವುದೇ ಸಪ್ನೀರು ಮಾಡಲಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿಕಾಯಿ ಇದ್ರೇ ಮಾಡೋದು, ಗೊತ್ತಾ ನಿಮಗೆ? ಒಣಮೆಣ್ಸಿಕಾಯಿನೂ ಹಾಕಿ ಮಾಡ್ಬೋದು, ಆದರೆ ಹಸಿಮೆಣ್ಸಿಕಾಯಿ ಹಾಕಿರೋಷ್ಟು ಟೇಸ್ಟು ಒಣಮೆಣ್ಸಿಕಾಯಲ್ಲಿ ಬರಲ್ಲ. ಎಲ್ಲ ಕಿವುಚಿದ್ದಾಯಿತು. ಈಗ ಇಲ್ಲೊಂದು ಬಟ್ಲು ಇಟ್ಕೊಂಡಿದ್ದೀನಿ, ಬಟ್ಲಿಗೆ ಕಿವುಚಿರೋದನ್ನೆಲ್ಲ ಸೇರಿಸ್ಕೊತೀನಿ. ಕುಕ್ಕರ್ನಾಗಿರೋದೆಲ್ಲ ಬಸ್ಕೋಬೇಕು. ಇವಾಗ ತಲೆ ಕಟ್ಟಿನ ಐತೆ. ಸ್ವಲ್ಪ ನೀರಿನ ಹೆಂಗೆ ಸುಡ್ತಾಯ್ತಾ? ಈಗ ಯಾರ ಸಿಲ್ವರ್ ಪಾತ್ರೆ ಬಾಣಲೆ ಮಾರೋರು ಬಂದವ್ರೆ, ರೋಡಕ್ಕೆ ಗಾಡಿ ಹೋಗ್ತಾರೆ. ಈಗ ಇದನ್ನು ಇದಕ್ಕೆ ಹಾಕ್ತೀನಿ ನಾನು. ನೋಡಿ ಇಷ್ಟೊಂದು ಕಾಳಾಗಿದೆ. ನಮ್ಮ ಜಾನೆ ಮಗಳಿಗೆ ಹಬ್ಬ ಇವತ್ತು. ಕಾಳು ಇಷ್ಟ ಆದರೆ ಅಗ್ಗೆ ಕಾಕತ್ತೆ ಹೆಂಗ ನಮ್ಮ ಕಾಳು ಗೊತ್ತಿಲ್ಲ, ಅದೇ ನೋಡಬೇಕು. ಸಪ್ನೀರೆಲ್ಲ ಕಲಸಿದ್ದು ರೆಡಿ ಆಯಿತು. ಸಪ್ನೀರು ರೆಡಿ ಆಗೈತೆ. ಬಿಸಿ ಬಿಸಿ ಮುದ್ದೆ ಮಾಡಿ ಊಟ ಮಾಡಬೇಕು. ಇದು ನೆಂಚ್ಕೊಳ್ಳೋದಕ್ಕೆ ಕಾಳು, ಇದು ಊಟಕ್ಕೆ ಸಪ್ನೀರು. ಸಪ್ನೀರು ಅಂತೀವಿ ನಮ್ಮ ಕಡೆ. ಇದು ಪಕ್ಕ ಹಳ್ಳಿ ಶೈಲಿ. ತುಂಬ ಜನಕ್ಕೆ ಗೊತ್ತಿರಲ್ಲ ಅನ್ಸುತ್ತೆ ಸಪ್ನೀರು. ನಮ್ಮೂರ ಕಡೆ ಅವ್ರಿಗೆ ಗೊತ್ತಿರುತ್ತೆ, ನಮ್ಮೂರ ಕಡೆ ಅಂತವ್ರಿಗೆ ಗೊತ್ತಿರುತ್ತೆ. ತುಂಬ ಬೇರೆ ಬೇರೆ ಕಡೆಯವ್ರಿಗೆ ಸಪ್ನೀರು ಸೈಡ್ ಅವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ. ಬೇರೆ ಕಡೆ ಸಪ್ನೀರು ಗೊತ್ತಿರಲ್ಲ. ಬೇರೆ ಕಡೆ ಎಲ್ಲ ಅಷ್ಟೊಂದು ಗೊತ್ತಿರಲ್ಲ. ಬೇರೆ ಕಡೆ ಒಂದೊಂದು ಬೇರೆ ಬೇರೆ ಅಡುಗೆ ಮಾಡ್ತಿರ್ತಾರೆ, ಅವು ನಮಗೆ ಗೊತ್ತಿರಲ್ಲ. ಒಂದೊಂದು ಇದ್ರ ಕಡೆ ಒಂದೊಂದು ಫೇಮಸ್ ಇರುತ್ತೆ. ನಮ್ಮ ಕಡೆ ಸಪ್ನೀರು, ಬಸ್ಸಾಂಬಾರು ಈ ತರ ಫೇಮಸ್ಸು. ಕೆಲವೊಂದ್ ಕಡೆ ಉಪ್ಸಾರು, ಮತ್ತೆ ಬೇರೆ ತರ ಒಂಥರ ರೊಟ್ಟಿ, ಆ ತರ ಎಲ್ಲ ಒಂದೊಂದ್ ಕಡೆ ಒಂದೊಂದು. ನೋಡಿ ಎಷ್ಟು ಚೆನ್ನಾಗಿದೆ. ಆ ಕೊತ್ತಂಬರಿ ಸೊಪ್ಪು ಕಿವುಚಿರೋದಕ್ಕೆ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯ್ತು ನೋಡಿ, ಅದ್ರ ಪರಿಮಳ. ಸಪ್ನೀರು ಕಾಳು ಎರಡು ರೆಡಿ ಆಯ್ತು. ಈಗ ಬಿಸಿ ಮುದ್ದೆ ಮಾಡಬೇಕು. ಬಿಸಿ ಮುದ್ದೆ ಮಾಡಬೇಕು. ನಮ್ಮ ಜಾಣಿ ಮಗಳಿಗೆ ಪುಟಾಣಿ ಮುದ್ದೆ.
ಸಪ್ನೀರು. ಸಪ್ನೀರು, ರುಚಿ ರುಚಿಯಾದ ಸಪ್ನೀರು. ಆಮೇಲೆ ಅವಳಿಗೆ ಕಾಳು, ಪಲ್ಯ, ಸೊಪ್ಪು ಈ ಥರ ಅಂದರೆ ತುಂಬ ಇಷ್ಟ. ತಿನ್ನೋಕ್ಕಾಗ್ತೈತೆ ಹಂಗೆ ಮಾಡಿ ಅದಕ್ಕೆ ನೋವು ಅಂತ ನೋಡ್ತೀನಿ, ಸ್ವಲ್ಪ ಹಾಕಿ ನೋಡ್ತೀನಿ. ಅವಳೇನಾದರೂ ತಿಂದರೆ ಮತ್ತೆ ಹಾಕೋಣ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವ ನೋಡ್ರಿ, ಮಕ್ಕಳು ಹಾಗೆ ನುಗ್ಗಲ್ವಲ್ಲ, ಅದಕ್ಕೆ ಮುದ್ದೆ ಒಳಗಿಟ್ಬಿಟ್ಟು ಮೆತ್ತಗೆ ಗೊತ್ತಾಗ್ದಂಗೆ ನುಂಗಿಸ್ಬಿಡೋದು ಮುದ್ದೆ ಅಂತ ಹೇಳ್ಬಿಟ್ಟು. ನಾವು ಚಿಕ್ಕವರು ಇದ್ದಾಗಲೂ ನಮ್ಮ ಮನೇಲಿ ಹಿಂಗೆ ಮಾಡ್ತಿದ್ವಿ ನಮ್ಮಮ್ಮ ಎಲ್ಲ. ನಾವು ಇವಾಗ ನಮ್ಮ ಮಕ್ಳಿಗೆ ಅದನ್ನೇ ಮಾಡ್ತಾಯಿದ್ದೀವಿ. ತಗೋತೀನಿ ನಾನು. ನಾವು ಫಸ್ಟೇ ತುತ್ತಾಕಿಟ್ಬಿಟ್ಟಿರ್ತೀವಿ ಇಂಥ ಟೈಮಲ್ಲಿ ಮಾತ್ರ. ತುತ್ತು ಮಾಡಿ ಇಟ್ಬಿಟ್ರೆ ಅವಳು ತಗೊಂಡು ಹಂಗೆ ತಿನ್ಸೋದು ಮುದ್ದೆ ತಿನ್ಸುದ್ದೆ ತಿಂತಾಳೆ ಅಥವಾ ಅವಳೇ ತಿಂತಾಳೆ. ಗೊತ್ತಾದ್ರೆ ಸ್ವಲ್ಪ ತಿನ್ನಲ್ಲ, ಗೊತ್ತಾಗಲ್ಲ ಅವಳು. ಅಲ್ಲ ಈ ಥರ ಮಾಡ್ತಾ ಇದೀವಿ ಅಂತ ಗೊತ್ತಾದ್ರೆ ತಿನ್ನಲ್ಲ. ಜಾಣೆ ಮಗಳೇ ಮಲ್ಗೋಳೆ, ಬಾರಮ್ಮ ಊಟ ಮಾಡೋಣ. ಊಟ ಮಾಡಿಸ್ತೀನಿ ಬಾ. ರೆಡಿ ಆಗಿದ್ದಾವೆ ಮಗಳೇ. ಜಾಣೆ ಮಗಳೇ, ಪಪ್ಪು ನಿನ್ನ ಫೇವ್ರೇಟ್ ಪಪ್ಪು. ಪಪ್ಪು ಚೆನ್ನಾಗೈತೆ ನೋಡು, ಪಪ್ಪು ಸಖತ್ತ ಇರುತ್ತೆ. ಪಪ್ಪು ತಿನ್ಸ್ಬೇಕಂತ ತಿನ್ಸ ಪಪ್ಪು ಅಷ್ಟು ಅಗ್ಯಕ್ಕಾಗುತ್ತಾ? ಎಲ್ಲಿ ಅಗಿಬೋದಾ? ನಿಧಾನಕ್ಕೆ ಮೊದಲ ಥರ ಮಾಮೂಲಿ ಥರ ಆಗಲ್ಲ. ಫಸ್ಟ್ ಮುದ್ದೆ ನುಂಗ್ಬಿಡಮ್ಮ ಇವನ್ನ, ಆಮೇಲೆ ಪಪ್ಪು ತಿನ್ನುವಂತ ಆಯ್ತಾ? ಮುದ್ದೆ ಗುಳುಮ್ ಗುಳುಮ್ ಅಂತ ನುಂಗ್ಬೇಕು. ನುಂಗಕ್ಕಾಗಲ್ವಾ? ಗುಳುಕ್ ಗುಳುಕ್ ಅಂತ ನುಂಗದು ಆಗುತ್ತಾ ನುಂಗಕ್ಕೆ ಮಗಳೇ? ಸಪ್ತೀರಿ ಹೆಂಗೈತಿ ಮಗಳೇ? ಖಾರ ಆಗಿತ್ತಾ? ಇಲ್ವಾ? ಮೆಣಸಿನ್ಕಾಯಿ ಕಮ್ಮಿ ಕಳ್ಸೈತೆ ನಿನಗೆ ಅಂತ ಕಮ್ಮಿ ಮೆಣಸಿನ್ಕಾಯಿ ಕಳ್ಸೈತಮ್ಮ. ನಾವು ಬೇಕಾದ್ರೆ ಹೆಚ್ಚಿಗೆ ಕಲಿಸ್ಕೊತೀವಿ. ಆಮೇಲೆ ನಾವು ಬೇಕು ಅಂದರೆ ಇನ್ನೊಂದು ಕಲ್ಸ್ಕೊತೀವಿ. ತಾತ ನೀನು ಸ್ವಲ್ಪ ಖಾರ ಕಡಿಮೆ ತಿಂತೀರಲ್ವಾ? ಏನಿಲ್ಲ, ಬೇರೆ ಟೈಮಲ್ಲಿ ತಿಂತೀರಾ, ಈಗ ಹುಷಾರಿಲ್ಲ ಅಂತ ಸ್ವಲ್ಪ ಕಡಿಮೆ ಕಾಸಿದ್ದೀನಿ, ಕಡಿಮೆ ಕಲಿಸಿದ್ದೀನಿ, ಕಾಸಿಲ್ಲ. ಮುದ್ದೆ ಎಲ್ಲ ತಿಂದಾಕ್ಬಿಡ್ಬೇಕು ಆಯ್ತಾ? ಪುಟಾಣಿ ಮುದ್ದೆ, ಅದಕ್ಕೆ ನಿಂಗೆ ಅಂತ ಮಾಡಿರ್ತೀವಮ್ಮ. ನುಂಗ್ಬೋದಾ? ನುಂಗಲ್ವ ನುಂಗ್ಬೇಕಾದ್ರೆ ಮಗಳೇ? ತುತ್ತಾಕಿರೋವೆಲ್ಲ ಖಾಲಿ ಮಾಡ್ಬಿಟ್ಲು ನನ್ನ ಜನೆ ಮಗಳು. ಮಗಳೇ ವೆರಿ ಗುಡ್ ಜನೆ ಮಗಳೇ. ಮುದ್ದೆ ಎಲ್ಲ ಮಗ ಇದ್ದಾಗ್ಲೇನೆ ಬಂದ್ಬಿಟ್ಟು ಇದೊಂದು ತುತ್ತು ತಿನ್ಕೊಬೇಡ, ಆಮೇಲೆ ಕೊಡ್ತೀನಿ. ಮುದ್ದೆ ಬೇಡ, ಮುದ್ದೆ ಬೇಡ ಅವಳಿಗೆ. ಪಪ್ಪು ಪಪ್ಪು ಅಂದ್ರೆ ಇಷ್ಟ, ಪಪ್ಪು ಬೇಕು ಅಂತ ಅವಳು. ಇದೊಂದು ತುತ್ತು, ಅದೊಂದು ತುತ್ತು ನುಂಗ್ಬಿಡ, ಆಮೇಲೆ ಬರೀ ಪಪ್ಪುನೇ ತಿನ್ನು. ಮುದ್ದೆ ಏನು ತಿನ್ನಿಸ್ಬೇಡ ಬಿಡಮ್ಮ, ಬರೀ ಪಪ್ಪುನೇ ತಿನ್ನಮ್ಮ. ನಿಧಾನಕ್ಕೆ ಹಾಕೊಂತೀನಿ, ನಿಧಾನಕ್ಕೆ ತಿನ್ಸು. ಏನು ಸರ್ ಹೇಳಿ? ಇದೇ ಪಪ್ಪಾಕ್ ಮಾಡಿದ್ನಾ? ಅಲ್ಲ ಅಲ್ಲ ಇರು, ಸುಮ್ಮನೆ ಹೇಳ್ತಾರೆ. ಹೌದಾ? ಇದ್ಕಿದ್ ಬೇಳೆ ಸಾರು ಮಾಡ್ಬೇಕಾ? ಅಲ್ಲ ಅಲ್ಲ, ಅವಳೇನೋ ಹುಳಿ ಸಾರು ಚೆನ್ನಾಗೈತೆ ಅಂತಿದ್ಲು. ಕಡಲೆಕಾಳು ಹಾಕಿ ಅದೇನೋ ಹಾಕ್ಬಿಟ್ಟು ಹುಳಿ ಸಾರು ಮಾಡಿದ್ದೆ. ತೊಗರಿ, ಹಸಿ ತೊಗರಿಕಾಯಿ ಬಿಡ್ತಿತ್ತಲ್ಲ, ಅವಾಗ ಒಂದಿನ ತೊಗರಿಕಾಳು ಹುಳಿ ಸಾರು ಮಾಡಿದ್ದೆ. ಅವಾಗ ಹೇಳಿದ್ಲು ಅಮ್ಮ ಈ ಸಾಂಬಾರ್ ಚೆನ್ನಾಗೈತೆ, ಇನ್ನೊಂದ್ಸರಿ ಮಾಡ್ಕೊಡಮ್ಮ ಅಂತ. ಹಸಿ ತೊಗರಿಕಾಯಿನೇ ಇರ್ಲಿಲ್ವಲ್ಲ, ಅದಕ್ಕೆ ಸುಮ್ಮನೆ ಅದೇ. ಸರಿ ಬಿಡಿ, ಇನ್ನೊಂದಿನ ತಂದು ಮಾಡೋಣ. ಇನ್ನೊಂದಿನ ತಗೊಬಂದ್ ಮಾಡೋಣ ಆಯ್ತಾ? ನಮ್ಮ ಹೊಲ್ದಾಗಿಲ್ಲ ಹಸಿ ತೊಗರಿಕಾಯಿ, ಅಂಗಡಿ ಮಧುಗಿರಿಗೆ ಹೋದಾಗ ತಂದು ಮಾಡೋಣ. ತೊಗರಿಕಾಯಿ ಸಿಗ್ತದೆ ಹೆಂಗಮ್ಮ ಇವಾಗ? ಅವರೆಕಾಳು ಸಿಗಲ್ಲ, ಅವರೆಕಾಯಿ ಸಿಗುತ್ತಷ್ಟೇ. ಅವರೆಕಾಳು ತಂದು ಮಾಡೋಣ. ಇಸ್ಕಿದ್ ಬೇಳೆ ಸಾಂಬಾರ್ ಮಾಡ್ಕೊಡ್ಲಾ? ಹುಷಾರ್ ಆದ್ಮೇಲೆ ಅಂದ್ರೆ. ಇವಾಗ ಏನು ತಿನ್ನಂಗಿಲ್ಲ, ಎಣ್ಣೆದು ಪಣ್ಣೆದು ಮಸಾಲೆ ಇದೆ. ಎಣ್ಣೆ ಹಾಕಿ ಉರಿಬೇಕು. ಸಾಂಬಾರ್ ಎಣ್ಣೆ ಹಾಕಿ ಮಾಡ್ತೀನಿ. ನೀನ್ ಯಾವ್ದಕ್ಕೆ ಹುಳಿ ಸಾರು ಮಾಡ್ತಾ ಇಲ್ಲ, ಬರೀ ಸಪ್ನೀರು, ಬಜ್ಜಿ, ಬಸ್ಸಾರು ಇಂಥವೇ ಮಾಡ್ಕೊಡೋದು ನಿಂಗೆ. ಇನ್ನ 10 days ಇದೇ ಇಲ್ಲ, ಒಂದು 5 ದಿನ ಇರ್ತದೆ. ರಾತ್ರಿಕೆ ಮಾಡ್ತೀನಿ ಸೊಪ್ಪಿನ ಸಾರು. ನಾಳೆ ಬೇಡ, ನಾಳೆವರೆಗೂ ಕಾಯ್ಬೇಡ. ಏನಂತೆ? ಬಸ್ಸಾರ್ ಫೇವ್ರೇಟ್. ಬಸ್ಸಾರು ಬೇಕಂತ? ನಾಳೆ ಬಸ್ಸಾರು ಮಾಡು ಅಂತಾಳೆ. ನಿಧಾನಕ್ಕೆ ಹಾಕೊಂತೀನಿ ಆಯ್ತಾ? ಅಗ್ಯಕ್ಕಾಗತ್ತ ಮಗಳೇ? ನೋವಾಗ್ತಿಲ್ವ ಅಗಿಬೇಕಾದ್ರೆ?
ನೋಯ್ತಾ ಇಲ್ವಾ? ನಿಧಾನಕ್ಕೆ ಯಾಕೆ ಊಟ ಮಾಡು. ನೆನ್ನೆ ನೋಯ್ತಿತ್ತು. ಏನಮ್ಮ? ನೆನ್ನೆ ನೋಯ್ತಿತ್ತು. ನೆನ್ನೆ ನೋಯ್ತಿತ್ತಾ? ಇವತ್ತು ನಾವು ಕಮ್ಮಿ ಆಯ್ತಾ? ಇವತ್ತೆಲ್ಲ ತಗೊಂಡಲ್ಲ, ನೆನ್ನೆ ಇಂಜೆಕ್ಷನ್ ಎಲ್ಲ ತಗೊಂಡಿಲ್ಲ, ಸೊಪ್ಪೆಲ್ಲ ಚೆನ್ನಾಗಿತ್ತು ಪೇಷಂಟ್ಗಳಿಗೆ. ಯಾವುದು? ನಿನ್ನೆ ಬೆಳಗ್ಗೆನು ಸಪ್ನೀರೇ ಮಾಡಿದ್ದು. ಅಂದ್ರೆ ತೊಗರಿ ಬೇಳೆ ಹಾಕಿ ಮಾಡಿದ್ದೆ. ಬೇಳೆ ಜಾಸ್ತಿ ಮೆತ್ತಗ್ ಬೇಸಿದ್ನಲ್ಲ, ಇಕ್ಕೊಂಡು ಅಲ್ಲ, ಕಾಳಿಗಿಂತ ಅದ್ ಬೇಳೆ ಸಾಂಬಾರ್ ಟೇಸ್ಟ್ ಬರ್ತೈತೆ ಚೆನ್ನಾಗಿ. ಅದ್ ಬೇಳೆ ಬೆಂದು ಒಂಥರ ರಸ ಚೆನ್ನಾಗಿ ಬಿಟ್ಕೊತೈತೆ. ಅದೇನೋ ಮತ್ತೆ ಜಾಸ್ತಿ ಬೇಯಿಸ್ತೀವಲ್ವಾ, ಚೆನ್ನಾಗಿ ಇದಾಗುತ್ತೆ ಬೇಳೆ ಒಂಥರ ತೊಗರಿ ಬೇಳೆನೇ ರುಚಿ ಎಲ್ಲಾ ಸಾಂಬಾರ್ಗಿಂತ. ತೊಗರಿ ಬೇಳೆ ತೊಗರಿ ಬೇಳೆ ಸಪ್ನೀರೇ ಒಂಥರ ಟೇಸ್ಟು, ತೊಗರಿ ಕಾಳು ಸಪ್ನೀರೇ ಒಂಥರ ಟೇಸ್ಟು, ಅವರೆಕಾಳು ಸಪ್ನೀರೇ ಒಂಥರ ಟೇಸ್ಟು, ಅಳಸಂದೆ ಕಾಳು ಸಪ್ನೀರೇ ಒಂಥರ ಟೇಸ್ಟು. ಒಂದೊಂದ್ ಕಾಳಲ್ಲೂ ಒಂದೊಂದ್ ರೀತಿ ಟೇಸ್ಟ್ ಇರುತ್ತೆ. ರುಚಿ ಇಟ್ಬಿಡ ದೇವ್ರು ನೋಡಿ, ಇಷ್ಟೊಂದು ವೈವಿಧ್ಯ ಕೊಟ್ಬಿಟ್ಟ ನಮ್ಗೆ. ಹೆಸರು ಕಾಳು ಸಪ್ನೀರು ಮಾಡ್ತೀವಿ ಗೊತ್ತಾ? ಮಾಡಿದ್ವಲ್ಲ ಒಂದಿನ, ಒಂದ್ ಬ್ಲಾಗಲ್ಲಿ ಮಾಡಿದ್ವಿ. ಮಾಡಿದೀವಲ್ವಾ. ಒಂದೊಂದ್ ಸಾಂಬಾರ್ ಒಂದೊಂದ್ ಟೇಸ್ಟ್ ಇರುತ್ತೆ. ಅದೇ ಎಲ್ಲೋ ಗಾಳಿಗೆ ಹೋಗ್ಬೇಡಮ್ಮ ಜಾಸ್ತಿ, ಆಯ್ತಾ? ಮನೇಲೆ ಇರು, ಡ್ರಾಯಿಂಗ್ ಮಾಡ್ಕ, ಬೇಗ ಮೇಲಾಗ್ಲಿ. ಈ ತರ ಎಲ್ಲ ಇರೋದು ನೀನ್ ಈ ತರ ಇದ್ರೆ ನೋಡಕ್ಕಾಗಲ್ಲ ನಮ್ಗೆ. ಈ ತರ ಎಲ್ಲ ಇರೋದು ನೋಡಕ್ಕಾಗಲ್ಲ. ಎಲ್ಲ ಇದ್ರು ತರಲೆ ಮಾಡೋದ್ ಮಾತ್ರ ಬಿಡಲ್ಲ ನಾವು. ಹಿಂಗ್ ಅಳ್ಳಾಡಿಸ್ತಾವಳ ಅದನ್ನ. ಉಲ್ಟಿನ ಚಕ್ಕೆನ ನನ್ ಮಗ್ಳೇ ಮುದ್ದೆ ತಿನ್ಸ್ಲಾ? ಒಂದೆರಡು ತುತ್ತು ಕಾಳೆ ಬೇಕಾ? ಒಂದೆರಡು ತುತ್ತು ತಿನ್ನಪ್ಪ ಮುದ್ದೆನು. ಬರೀ ತುತ್ತಾಕಿರೋ ಮಾತ್ರ ತಿಂತಿಲ್ಲ ಮಗ್ಳೇ ನೀನು. ನಿಧಾನ ಕಕ್ಕೊಂತೀನಮ್ಮ, ಆಯ್ತಾ? ಯಾಕೆ ಮಗ್ಳೇ ನಗ್ತೀಯ? ತಗೋ. ಇದು ತೊಗರಿ ಕಾಳು ತಿನ್ಸಕ್ಕೆ ಬರಲ್ಲ, ಹಂಗಾಗಿ ಉದ್ರೋಗ್ತವೆ. ಎರಡೆರಡೆ ತಿನ್ಸ್ಬೇಕು ಅಲ್ಲ ಜನ ಮಗ್ಳೇ? ಅಂಕಲ್ ತಿನ್ನಕ್ಕೆ ಹೋಗಲ್ಲ, ಜಾಸ್ತಿ ಅಂಕಲ್ ತಿನ್ನಕ್ಕೆ ಹೋಗಲ್ಲ. ಅಲ್ವಾ ಜಾಸ್ತಿ ಆಗಲ್ಲ. ಆಮೇಲೆ ಅದಕ್ಕೆ ಎರಡೆರಡು ಮೂರು ಇಕ್ತಾ ಇದ್ದೀನಿ. ಇವು ಕಾಳು ಬೆಂದ ಮೇಲೆ ಮತ್ತೆ ನೆನ್ಸಿದ ಮೇಲೆ ಸ್ವಲ್ಪ ದಪ್ಪ ಆಗ್ತಾವಲ್ವಾ, ಆಗಲ್ಲ ಅಗ್ಗಕ್ಕೆ. ಈಗ ಟೈಮ್ ಬಂದು ಮಧ್ಯಾಹ್ನ 3 ಗಂಟೆ ಆಗೈತೆ. ಊಟ ಮಾಡಿಕೊಂಡು ಹೊಲ್ದ ಹತ್ರ ಬಂದ್ವಿ. ನಮ್ಮ ಶ್ರೀಮತಿಯವರು ಬಂದಿದ್ದಾರೆ. ಸೊಪ್ಪು ಕಿತ್ಕೋಬೇಕಂತೆ ಅವರು. ನೋಡೋಣ ಹೊಲದಲ್ಲಿ ಏನು ಸೊಪ್ಪು ಸಿಗ್ತೈತೆ ನೋಡ್ತೀವಿ. ಯಾವ ಸೊಪ್ಪು ಸಿಗುತ್ತೋ ಅದು ಸೊಪ್ಪಿನ ಸಾಂಬಾರು ಮಾಡೋದು. ಅದು ಕಿತ್ಕೊಂಡೋಗಿ ನಮ್ಮ ಕರೆಂಟ್ ರೂಮು ಹಳೆ ಬ್ಲಾಗಲ್ಲಿ ಸಿಕ್ಕಾಪಟ್ಟೆ ತೋರಿಸ್ಬಿಟ್ಟಿದ್ದೀನಿ, ನೋಡಿದ್ದೀರಾ? ನೋಡ್ರಿ, ಇದು ನಮ್ಮ ಹಳೆ ಬೋರು, ಇದು ನಮ್ಮ ಹಳೆ ಬಾವಿ. ನೀರಿಲ್ಲ, ಖಾಲಿ ಖಾಲಿ. ನೋಡ್ರಿ, ತೊಗರಿ ಗಿಡ ಹೊರೆ ಗಿಡ ಹಾಕಿದ್ವಲ್ಲ, ಇದೆಲ್ಲ ಹಿಂಗೆ ಆಳು ಬಿದ್ದೋಗ್ಬಿಟ್ಟೈತೆ. ಇದೆಲ್ಲ ಗೇಯಿಸ್ಬೇಕು. ನೀರು ಹಾಯಿಸ್ಬಿಟ್ಟು ಇದಕ್ಕೂ ರೋಡ್ ಹೊಡಿಸ್ಬಿಟ್ರೆ ಎಲ್ಲ ಗೊಬ್ಬರ ಆಗ್ಬಿಡ್ತೈತಿ. ಇದೆ ಎಲ್ಲ ಕೊಳ್ತ್ಕೊಂಡು ಚೆನ್ನಾಗಿ. ಏನು ಬೇಡ, ರೋಟ್ರ್ ಐತಲ್ಲ, ಇವಾಗೆಲ್ಲ ರೋಟ್ರ್ ಬಂದವಲ್ಲ, ರೋಟ್ರ್ ಹೊಡ್ಸಿದ್ರೆ ಸಾಕು. ನೋಡ್ರಿ, ಇದೆಲ್ಲ ಬಟನ್ಸ್ ಹೂವಿಂದು ಹೊಲ. ಇದ್ರಾಗೆ ಸೊಪ್ಪು ಐತೆ. ಏನು ಸೊಪ್ಪು ಇಲ್ಲಮ್ಮ? ಕಿರುಕ್ಸಾಲೆ ಸೊಪ್ಪು. ಕಿರುಕ್ಸಾಲೆ ಸೊಪ್ಪು, ಸೊಪ್ಪಿನ ಸಾರು, ಬಸ್ಸಾರು ಮಾಡೋದು. ಎಳೆದ ಸೊಪ್ಪು. ಹೂವಾಗಿರೋದು ಕಿತ್ಕೋಬೋದಾ? ಸುಮ್ಮನೆ ಮೇಲ್ಗಡೆ ಇದು ತೆನೆ ಆಗೈತಲ್ಲ ಹೂವು. ನೋಡು, ಕುಡಿ ಏನಾಗಲ್ಲ ಕೊಡೋದೆಲ್ಲ. ಕಡಿಮೆ ಆಗ್ಯಾವಲ್ವ ನೀರುಗಳು? ನಮ್ದ್ರಾಗೂ ಕಮ್ಮಿ ಆಯ್ತು ಸ್ವಲ್ಪ. ಮಳೆ ಇಲ್ಲ, ಹೋದ ವರ್ಷ ಮಳೆನೇ ಬಂದಿಲ್ಲ. ಹೋದ ವರ್ಷ ಮಳೆನೇ ಬರಲಿಲ್ವಲ್ಲ ಈ ವರ್ಷ, ಅದಕ್ಕೆ. ಚೆನ್ನಾಗೈತೆ. ಗೊಬ್ಬರ ಏನು ಕಮ್ಮಿ ಆಯ್ತಾ ಏನು? ನೋಡಿ ಎಷ್ಟು ಚೆನ್ನಾಗಿ ಹೊಡ್ಕೊಂಡೈತೆ ನೋಡು. ಹಿಂಗೆ ಹೊಡ್ಕೊಂಡ್ರೆ ಹೂವು ಚೆನ್ನಾಗಿದಾಗದು. ಇದಾ? ಇದೇ ಇದೇ ಬೇರೆ ಥರ ಐತೆ. ಇದೇ ಬೇರೆ ಥರ ಗಿಡ. ಇದು ನೋಡು, ಇದೇ ಒಂಥರ ಗಿಡ ಐತಾ? ಇಲ್ಲ, ಇದೇ ಇದು ಹಂಗ. ಇದು ಇನ್ನೂ ಸ್ವಲ್ಪ ಉದ್ದ ಬೆಳೆದಿದ್ದಾಗ ಮೊಗ್ಗಾದಾಗ ಅದು ಹಂಗೆ ಕಾಣಿಸೋದು. ಹಂಗ ಬಿಸಿಲು ಕಾಣಿಸಲ್ಲ. ಇದು ಇಲ್ಲ, ಇದು ಇಲ್ಲ ಐತೆ ನೋಡಿ ಮುಂದಾಗ. ತೆಂಗಿನ ಮರದ ನೆರಳು. ಇದು ಕಿತ್ಕೊಡ್ಲಾ? ನೆಲನೆಲ್ಲಿ ಸೊಪ್ಪು
ಅದೆಲ್ಲೋಗಿ ಅಲ್ಲಿ ಅಲ್ಲ ಅಲ್ಲ ಅದು ಲಿವರ್ಗೆ ಒಳ್ಳೇದಂತದೇನು. ಕೊರೋನಾ ಟೈಮಲ್ಲಿ ಕಷಾಯ ಮಾಡ್ಕೊಂಡು ಕುಳಿತಿದ್ವಲ್ಲ. ಇದೆ ಅಲ್ಲಿ ನೋವು ಅದನ್ನೇ ಅವತ್ತು ರಕ್ತಕ್ಕೆ ತೋರಿಸಿದ್ ನನಗೆ. ಅದನ್ನೇನು ಮಾಡೋದು ಅಲ್ಲಿ ನೋವು ಅದನ್ನು ಸೊಪ್ಪ ನಿಂತಿಟ್ಟು ಚೆನ್ನಾಗಿ ಇದು ಮಾಡಿ ಉಗುಳೋದು. ನೋಡು ಹೆಂಗೆ ಹೊಡ್ಕೊಂಡ ಒಂದೊಂದು ಆ ಕಡೆಗೆ ಅಕ್ಕ ಇತ್ತ ಈ ಗದ್ದೆ ಮಾತ್ರ ನೋಡು 15 ಎಕರೆ ಐತೆ. ಜಾಣಿಗೆ ಬಂದಿಲ್ವೇನ? ಜಾಣಿಗೆ ಗದ್ವಲಮ್ಮ ಆಗೈತೆ. ಅವಳು ಗದ್ವಲಮ್ಮಾಗಿ ಹುಷಾರಿಲ್ಲ. ನಮ್ಮ ಹೂವು ಆಗಿತ್ತು ಜಾನುಗೆ ಒಂದು ವಾರಕ್ಕೆ ಕಳ್ಸಿದ್ವಿ. ಎಷ್ಟು ಆಗೈತಂತೆ ಅದೇ ಜಾಸ್ತಿ ಇವಾಗ ಎಲ್ಲರಿಗೂ ಆಗ್ತೈತೆ ಎಲ್ಲ ಕಡೆನೂ. ಮಾರಮ್ಮಂಗೆ ಅರ್ಕೆ ಮಾಡ್ಕೊಂಡು ನಮ್ಮ ನಾಲ್ಕು ಇದು ಹಂಗೆ ಅದು ಮಾರಮ್ಮಂಗೆ ಅರ್ಕೆ ಮಾಡ್ಕೊಳದ ಮಾಡ್ಕೊಂಡಿತ್ತಂತೆ ಮೇಲಕ್ಕಂತೆ. ಇವ್ರ ಸ್ಕೂಲಲ್ಲಿ ಯಾರಿಗೂ ಆಗಿತ್ತಂತೆ, ಯಾರಿಗೋ ಒಂದಿಬ್ರಿಗೆ, ಎಲ್ಲರಿಗೂ ಹಂಗೆ. ಇವಾಗ ಜಾಸ್ತಿ ಒಬ್ರಿಗೊಬ್ರಿಗೆ ಆಗ್ತಾನೆ ಜಾಸ್ತಿ. ಅವ್ನ ಚಿಂತನಂಗೂ ಆಗಿತ್ತು ಒಂದು ಹೋದ ಸಲ ಅವ್ರು ಬಂದಿದ್ರು ಅದಕ್ಕೆ. ಅವಾಗ ಟಮಾಟೊ ಗಿಡನೂ ಹಾಕ್ಬಿಟ್ಟೈತೆ ನಿಮ್ಮ ಆಂಟಿ. ಇವಾ ಆಗ ನೋಡಿ ಎಲ್ಲ ಕಿತ್ತಾಕಿದ್ವಿ. ಬದನೆಕಾಯಿ ಹುಟ್ಟಿದ್ವಿ ಆಗ ನೆನ್ನೆ ಅಲ್ಗ ಹಾಕ್ತೇವೆ ಒಂದು 6 ಆ ಸಲ ಹಾಕಿದ್ವಲ್ಲ. ಆಗ ಆ ಕಡೆಯಿಂದ ಮುಂದೆ ಎಣ್ಣೆ ಕೊಟ್ಟಾಗ ಇನ್ನು ನಾವು ನೋಡಿ ಬದನೆಕಾಯಿ ಹುಟ್ಟಿದ್ವು. ಅಯ್ಯಪ್ಪ ಒಂದು ದೊಡ್ಡ ಪಟಕ್ಕಾಗೋವಷ್ಟು ಬದನೆಕಾಯಿ ಸಿಕ್ಕೈತೆ. ಯಾಕೋ ನೋಯ್ತತಿಲ್ಲಿ ಅಂತ ಅವಾಗ ನೋಡಿದ್ರೆ ಗದ್ವಲಮ್ಮ ಆಗಿತ್ತು. ಅಲ್ಲಿ ಕೊಟ್ಟ ಅಲ್ಲಿ 4 ಕೊಟ್ಟವ ಆ ಕಡೆ ಪಾವ ಬೀಜದ ಕವಿತೆ ಇದು. ಈ ಪಾವ ಬಿಟ್ಟಿದ್ವಿ ನಾವು ಮಾಡ್ಕೊಂಡು ಆ ಕಡೆ 4 ಕೊಟ್ಟಾಗ. ಇದು ಗೋಣಿ ಸೊಪ್ಪು ಕಿತ್ಕೊಂಡು ಉಳ್ಸೊಪ್ಪು ಮಾಡ್ಬೋದು. ಕುಡಿ ಅದ್ರಕ್ಕೆ ಯಾಕೆ ಏನಾಗಲ್ಲ. ಇವತ್ತು ನಾಳೆಗೆ ಮಾಡೋಣ ಉಳ್ಸೊಪ್ಪನ್ನ ಅಷ್ಟೇ. ಇವಾಗ ಸೊಪ್ಪಿನ ಸಾರು ಮಾಡು ಇವತ್ತು ರಾತ್ರಿಗೆ, ನಾಳೆ ಉಳ್ಸೊಪ್ಪು ಮಾಡಿದ್ವಿ. ಅದೇ ಬೆಳಗ್ಗೆನೇ ಹೇಳ್ತಿದ್ಲ ಅವಳು, ಅಯ್ಯೋ ಇನ್ನೂ ಎಷ್ಟು ದಿನ ನಾನು ತಿಂಡಿ ತಿನ್ನಂಗಿಲ್ಲ, ಬರೀ ಮುದ್ದೆನೇ ತಿನ್ಬೇಕಾ ಅಂತ. ರೊಟ್ಟಿ ಮಾಡಿಕೊಡು, ರೊಟ್ಟಿಗೆ ಎಣ್ಣೆ ಹಾಕ್ಬೇಡ, ಹಂಗೆ ಮಾಡಿಕೊಡು ಅಂತ ಕೇಳ್ತಿದ್ದೆ. ಅಗ್ಗಕ್ಕಾಗಲ್ಲ, ಇದು ಗದ್ದ ಊದ್ಕೊಂಡೈತಲ್ಲ, ಅದು ಅಗ್ಗಕ್ಕಾಗಲ್ಲ ಗದ್ದ. ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿ ಬಂದು ಎಲ್ಲಿ ಮನೆ ಬಿಟ್ಟು ಈಚೆ ಮನೆ ಹೋಗಿಲ್ಲ ಹೇಳ. ನೋಡ್ರಿ, ಇದು ಗೋಳಿ ಸೊಪ್ಪು ಇಲ್ಲ ಗೋಣಿ ಸೊಪ್ಪು ಅಂತಾರೆ. ಇದರಲ್ಲೂ ಸಾಂಬಾರು ಮಾಡ್ತಾರೆ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಈ ಸೊಪ್ಪು. ಯಾರು ಯಾತ್ತ ಬಡಿತಾರಲ್ಲಿ ತಪ್ಪಂತ ಸೌಂಡು ಏನಕ್ಕೆ? ಉರ್ತಾಗಿರುತ್ತೆ ಅತ್ತನ ಕಾವಲು ಕಾಯ್ತಾರ. ಬೇರ್ಗೆ ಕಿತ್ಬಿಟ್ಟೆ. ಕುಡಿ ಚೆನ್ನಾಗಿದೆ. ಅದು ಮೂಲಂಗಿ ಕಂಡಂಗೆ ಕಾಣ್ತೈತೆ. ನಾನು ಹಂಗೆ ಅಂದ್ಕೊಂಡಿದ್ದು. ಅದು ಸೀಡೆ ಆಗೈತಲ್ಲ. ಇಲ್ಲ ಐತೆ ನೋಡಿ, ಇದ್ರಾಗೆ ಈ ಬುಡ್ದಾಗ ಐತೆ ನೋಡಿ. ಈಗ ಈ ಬುಡ್ದಾಗ ಐತೆ ನೋಡಿ, ಎಲ್ಲ ಐತೆ.
ಎಳೆ ಎಳೆ ಎಲೆ ಇದು ಇದು ಅದು ಹೂವ ಹೂವಿನ ಗಿಡ ಗಿಡ ಅದು ಅದನ್ನೇ ಕಿತ್ಕೊಂಡು ಹಾಕ್ಬೇಕಿತ್ತು ಸಾರು ಸಕತ್ತ ಇರೋದು. ಇದು ಇದ್ರ ಎಲೆ ತಾನೇ ಅದೇ ಪಾಲಕ್ ಎಲೆ ಪಾಲಕ್ ಹುಳ ಎಲ್ಲ ನೋಡಿ ಹೆಂಗೆ ಇದು ಚೆನ್ನಾಗೈತೆ. ಇದು ನೋಡಿ ಎಲ್ಲ ಎಷ್ಟು ದೊಡ್ಡದಾಗೈತೆ ಎಲ್ಲ ಹುಳ ಹೆಂಗಾಗವಲ್ವೇ ಎಲ್ಲ ಉಳ್ಕೊಂಡು. ಇಲ್ವಾ ಇತ್ತ ಇದ್ರಾಗ ಚೆನ್ನಾಗೈತೆ ಈ ಕಡೆ ಈ ಗಿಡದಾಗೆ ಇಲ್ಲಿ ಇಲ್ಲ ಐತೆ ನೋಡಿ ಇಲ್ಲೊಂದು ಐತೆ ನೋಡ್ಬಿಟ್ಟೆ ಅಲ್ಲೇ ಅಲ್ಲೇ ನಿನ್ನ ಕಾಲು ತಕ ಅಲ್ಲೇ ಅಲ್ಲೇ ಅದು ಎಳೆ ಚೆನ್ನಾಗೈತೆ ನೋಡಿ ಸೊಪ್ಪು ಇದು ಪಾಲಕ್. ಇದು ನೋಡಿದ್ರೆ ಸೇಮ್ ಮೂಲಂಗಿ ಗಿಡ ಇದ್ದಂಗೆ ಐತಲ್ಲ. ನಾನು ಅವಾಗಿಂದ ಮೂಲಂಗಿ ಮೂಲಂಗಿ ಅಂತ ಎಲೆ ನೋಡಿ ಹೆಂಗೈತೆ ಹ್ಮ್ ಇದು ಕಿತ್ಕೆ ಚೆನ್ನಾಗೈತಲ್ವಾ ಎಲೆ ಚೆನ್ನಾಗಿಲ್ವಾ? ಇದೆಲ್ಲ ಸೀಡೆ ಐತೆ ನೋಡಿ ಇಲ್ಲೆಲ್ಲ. ಹಂಗ ಹ್ಞೂ ಇದು ಎಳೆಯದು. ಎಷ್ಟು ಚೆನ್ನಾಗೈತೆ. ಸಡೆ ಹೋಗಿ ಕಿತ್ಕೊ ಬರಲ್ಲ ಹೋಗಿ. ಹ್ಞೂ ಇದು ನೋಡಿ ಹೂವನೇ ಆಗ್ಬಿಟ್ಟಿತ್ತು ಇಲ್ಲೊಂದು ಅಲ್ಲಿ ಇಷ್ಟು ಬೇಗ ಪಿಂಕ್ ಕಲರ್. ಇದು ಸೆಡೆ ಗಿಡ ಅಂತೀವಿ ನಾವು, ಕೆಲವು ಕಡೆ ಅಕ್ಸೆ ಗಿಡ ಅಂತಾರೆ. ಇದ್ರಾಗ ಹೂವು ಬಿಡುತ್ತೆ, ಕಾಯಿ ಬಿಡುತ್ತೆ, ಕಾಯಲ್ಲಿ ಬಸ್ಸಾರು ಮಾಡ್ತಾರೆ, ಹೂವದಲ್ಲಿ ಮಸ್ಸೊಪ್ಪು ಮಾಡ್ತಾರೆ. ಮಸ್ಸೊಪ್ಪು ಹಾಕಿದ್ರೆ ಸಖತ್ತಾಗಿರ್ತದೆ ಮತ್ತು ಆರೋಗ್ಯಕ್ಕೆ ಸಹ ಒಳ್ಳೆಯದಂತೆ. ನೋಡಿರಿ ಹೂವು ಕಿತ್ಕೊತಾ ಇದ್ದೀನಿ, ಅದಕ್ಕೆ ಇದನ್ನು ಒಂದಿಷ್ಟು ಕುಳ್ಳಿ ಕೊನೆ ಮಾಡ್ತಾ ಸುಮ್ಮನೆ ಬಗ್ಗಿಸ್ಬೇಡ. ಬಾಯ್ಲಿ ತೋರಿಸ್ತೀನಿ, ಅಲ್ಲೊಂದು ಐದು ಕಿತ್ಕಾಲಿ ಆಗ ಅಲ್ಲೇ ಅಲ್ಲೇ ಎತ್ತರದಲ್ಲಿ ಐದು ಕಿತ್ಕಾಲಿ. ನೀನು ಕಿತ್ಕೊ ನೀನು ಕಿತ್ಕೊ, ಆಮೇಲೆ ನಾನು ಬೇರೆ ಕಿತ್ಕೋತೀನಿ. ನೀನು ಎರಡು ಕಿತ್ಕೊ, ನಾನು ಒಂದು ಕಿತ್ಕೋತೀನಿ ಅದರಲ್ಲಿ. ಮತ್ತೆ ಇಲ್ಲೇ ಐತೆ ನೋಡು, ಅದು ಉಳುಕ ಇದು ಸೀಡೆ ಬಂದೈತೆ. ಎಲ್ಲೆಲ್ಲ ಹುಡುಕ್ತಿ ನೋಡಿ ಎಷ್ಟು ಚೆನ್ನಾಗೈತೆ. ಅಲ್ಲಿ ಬದಿನ ಮೇಲೆ ಇಕ್ಕಿದ್ದೀನಿ ನೋಡಲ್ಲ ಒಂದು ಮೂರು ತಗ ಅಲ್ಲಲ್ಲಿ ಮುಂದೆ ಇಲ್ಲೊಂದು ಐತೆ ಚೆನ್ನಾಗಿಲ್ಲ. ಅಲ್ಲಿ ಬದಿನ ಮೇಲೆ ಇಕ್ಕಿದ್ದೀನಿ ನೋಡು ಒಂದು 4-5 ತಗ. ಸಾಕಾ ಹೋಗೋಣ? ಸಾಕಾ? ಇನ್ನೇನು ತಗೋಬೇಕು, ಇನ್ನೇನು ಕಿತ್ಕೋಬೇಕು? ಇನ್ನೇನಿಲ್ಲ, ಮನೆಗೆ ಹೋಗ್ತಾ ಇರೋದೆ. ಹೌದಾ? ಮುರ್ಗೋದ್ರೆ ಆಮೇಲೆ ಅನ್ಸೋಕೆ ಏನಿಲ್ಲ. ಹೋಗೋಣ? ಹ್ಞೂ ಟೊಮೆಟೊ ಪೈರು ಎಲ್ಲ ಅಲ್ಲೇ ಹೂವು ಆಗೈತೆ, ಅಲ್ಲೇ ಕಾಯಿ ಬಿಡಂಗೈತೆ. ಈಗ ನೋಡಿ ಇಲ್ಲಿ ಸೆಲ್ಕೆ ಎಲ್ಲ ಐತೆ, ಗಿಡದಲ್ಲಿ ನೇತಾಡ್ತೈತೆ ಆರಾಮಾಗಿ ಮರದಾಗೆ. ಆಂಟಿ ಎಲ್ಲ ಹೊಲ್ತಕ್ಕೆ ಬಂದು ಬಟ್ಟೆ ಎಲ್ಲ ಒಗೆದಾಕಿ ಮ್ಯಾಟೆ ಎಲ್ಲ ಒಗೆದಾಕಿ ಕಳೆ ಕೀಳ್ತೈತೆ ನೋಡು. ಸೊಪ್ಪೆಲ್ಲ ಕಿತ್ಕೊಂಡಾಯ್ತು ನೋಡ್ರಿ. ಸೊಪ್ಪು ಸಿಕ್ಕೈತೆ ನಮಗೆ. 2 ಸಾಂಬಾರು ಮಾಡ್ಬೋದು, 2 ಥರದ ಸಾಂಬಾರು. 2 ದಿನಕ್ಕೆ ಸಾಂಬಾರಾಗುತ್ತೆ, 2 ಥರ ಸಾಂಬಾರು ಮಾಡೋದು. ಆ ಥರ ಸೊಪ್ಪು ಸಿಕ್ಕೈತೆ, ಅಷ್ಟು ಸೊಪ್ಪು ಸಿಕ್ಕೈತೆ. ಏನೇನು ಸೊಪ್ಪು ಮೇಡಮ್? ಕಿರುಕ್ಸಾಲೆ ಸೊಪ್ಪು ಸಿಕ್ಕೈತೆ. ಕಿರುಕ್ಸಾಲೆ ಸೊಪ್ಪಲ್ಲಿ ಸೊಪ್ಪಿನ ಸಾಂಬಾರು ಬಸ್ಸಾರು, ಮಾಡ್ಬೋದು. ಸೊಪ್ಪಿನ ಬಸ್ಸಾರು, ಸೊಪ್ಪಿನ ಸಾಂಬಾರು. ಮತ್ತೆ ಗೋಣಿ ಸೊಪ್ಪು, ಅಗಸೆ ಹೂವ, ಪಾಲಕ್ ಸೊಪ್ಪು, ಇಷ್ಟ ಐತೆ. ಸೊಪ್ಪು ಸಿಕ್ಕೈತೆ. ಈ 3 ಸೊಪ್ಪು 2, ಪಾಲಕ್ಕು ಗೋಣಿ ಸೊಪ್ಪು ಬೇರೆ, ಸೊಪ್ಪು ಇದು ಅಗಸೆ ಹೂವು, ಅದು ಹೂವು ಅದಾಕಿ ಮಸೊಪ್ಪು ಮಾಡ್ತಾರೆ. ಇವತ್ತು ಬಸ್ಸಾರು, ಸೊಪ್ಪಿನ ಬಸ್ಸಾರು ಮಾಡ್ತೀವಿ. ಗೊರ್ಜಿ ಸೊಪ್ಪಲ್ಲಿ ಮಾಡ್ತಾರೆ ನಮ್ಮ ಶ್ರೀಮತಿಯವರು. ನಾಳೆ ಕಿರುಕ್ಸಾಲೆ ಸೊಪ್ಪು, ಇವತ್ತು ಕಿರುಕ್ಸಾಲೆ ಸೊಪ್ಪಲ್ಲಿ ಸೊಪ್ಪಿನ ಬಸ್ಸಾರು ಮಾಡ್ತಾರೆ, ಸೊಪ್ಪಿನ ಸಾರು. ನಾಳೆ ಮಸೊಪ್ಪು. ನಮ್ಮ ಜನೆ ಮಗಳಿಗೆ ಗೊತ್ತಲ್ಲ ನಿಮಗೆಲ್ಲ, ಇದು ಆಗಿದೆಯಲ್ಲ, ಗದ್ವಲಮ್ಮ ಆಗಿದೆಯಲ್ಲ, ಎಣ್ಣೆದೇನು ಬಳಸ ನಾವು ಸಾಂಬಾರು ಸಹ ಒಗ್ಗರಣೆ ಹಾಕಲ್ಲ. ಆ ರೀತಿ ಮಾಡಬೇಕು. ಅವ್ಳಿಗೆ ಹುಷಾರಾಗೋವರೆಗೂ ನಮ್ಮ ಮನೇಲಿ ಒಂದು ತೊಟ್ಟು ಎಣ್ಣೆ ಸಹ, ಅಡುಗೆ ಎಣ್ಣೆ ಸಹ ಬಳಸಲ್ಲ. ನಮಗಲ್ಲ ಎಣ್ಣೆ, ಅಡುಗೆಗೆ ಎಣ್ಣೆ ಬಳಸಲ್ಲ. ಯಾರು ಕೇಳಿದ್ರಿ ಈಗ? ಹೇಳ್ತಾ ಇದ್ದೀನಿ ಮುಂಚೆ. ಈಗ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲದೆ ಫಾಲೋ ಮಾಡಿ. ಬಾಯ್. ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದ.